Praise the Lord. ಹಲೋ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಸಾಯಂಕಾಲದಲ್ಲಿ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಬಂದು ಆತನನ್ನು ಕೊಂಡಾಡುವಂತೆಯೂ ಆತನನ್ನು ದೈವಿಕ ಜ್ಞಾನದಿಂದ ಆರಾಧಿಸುವಂತೆಯೂ ದೇವರ ಯೋಜನೆಯಲ್ಲಿ ಆತನ ಕುರಿತಾದಂತ ಅನೇಕ ವಿಚಾರಗಳನ್ನ ಕಲಿಯುವಂತೆಯೂ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳಲ್ಲಿ ಈ ಕೂಟದಲ್ಲಿ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ಈ ದಿನ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಪಾಠವನ್ನ ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆಗೆ ಹೋಗೋಣ. ಹಿರಿಯರಾದಂತ ಬೋಧಕರಂತ ಪಾಸ್ಟರ್ ಎಸ್ ಟಿ ಸಾಲಮನ್ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೇಳಿಸ್ತಾ ಇದೆಯಾ? ಪ್ರಾರ್ಥನೆ ಮಾಡೋಣ. ಕೃಪಾಮಯನು, ಪ್ರೀತಿ ಸಾಗರನು, ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಈ ಸಂಜೆಯ ವೇಳೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ಈ ಝೂಮ್ ಮಾಧ್ಯಮದ ಮುಖಾಂತರವಾಗಿ ನಿನ್ನ ಪಾಠಗಳನ್ನ ಕಲಿತಕ್ಕಂಥ ಭಾಗ್ಯವನ್ನು ಕೊಡೋದಕ್ಕೋಸ್ಕರ ನಿಮಗೆ ಸ್ತೋತ್ರವಾಗ್ಲಿ. ಇಂದು ಪಾಠಗಳನ್ನು ನಡೆಸ್ಕೊಡ್ತಕ್ಕಂಥ ಪ್ರಿಯರ ಮೇಲೆ ನಿನ್ನ ಆಶೀರ್ವಾದವಿರಲಿ ಸ್ವಾಮಿ. ಉತ್ತಮವಂತ ರೀತಿಯಲ್ಲಿ ನಾವು ಪಾಠಗಳನ್ನ ಕಲಿತು ಸಕಾರಾತ್ಮಕವಾಗಿ ಪ್ರಶ್ನೆಗಳನ್ನ ಉತ್ತರಿಸುತ್ತಾ ಸ್ವಾಮಿ, ಯಾವುದೇ ಒಂದು ಸಂಶಯಾಸ್ಪದವಂತ ಪ್ರಶ್ನೆಗಳು ನಮ್ಮಲ್ಲಿ ಇರುವಂತ ಪಕ್ಷದಲ್ಲಿ ಸ್ವಾಮಿ, ಅವುಗಳೆಲ್ಲವನ್ನು ನಿನ್ನ ವೇದ ವಾಕ್ಯಗಳಿಂದ ನಾವು ಉತ್ತರವನ್ನು ಪಡೆದು ನಿನ್ನ ಮಕ್ಕಳಾಗಿ ನಾವು ಜೀವಿಸುವಾಗೆ ಕೃಪೆ ತೋರಿಸು ಸ್ವಾಮಿ. ಯಾರ್ಯಾರು ಯಾವ್ಯಾವ ಕಷ್ಟಗಳನ್ನ ನಿಮ್ಮ ಪಾದದ ಸನ್ನಿಧಿಯಲ್ಲಿ ತೋಡಿಕೊಳ್ಳುತ್ತಾರೋ ಅದನ್ನೆಲ್ಲವನ್ನು ಸ್ವಾಮಿ ಪರಿಹರಿಸಿ ಸಂತೋಷದ ಕಾಲಗಳನ್ನ ಎಲ್ಲರೂ ಅನುಭವಿಸುವ ಹಾಗೆ ನೀವು ತಾನೇ ಕೃಪೆ ನೀಡಿ ನಮ್ಮೆಲ್ಲರನ್ನ ನಡೆಸುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರ ಪಾದಡಿಯಲ್ಲಿ ದೀನರಾಗಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನ ಆಡಿಕೊಳ್ಳೋಣ. ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಯೇಸುವಿನ ವಾಕ್ಯಗಳು ಸ್ವರ್ಗಕ್ಕೆ ಮಾರ್ಗಗಳು, ಹೃದಯದಿಂದ ಯೇಸುವ ನಂಬು ರಕ್ಷಣೆ ಹೊಂದು. ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ನಂಬಿಕೆಯಿಂದ ರಕ್ತಸ್ರಾವ ರೋಗಿಯು ನೊಂದು ಯೇಸುವಿನ ವಸ್ತ್ರವನ್ನು ಮುಟ್ಟಿದಳು ಅಂದು. ನಂಬಿಕೆಯಿಂದ ರಕ್ತಸ್ರಾವ ರೋಗಿಯು ನೊಂದು ಯೇಸುವಿನ ವಸ್ತ್ರವನ್ನು ಮುಟ್ಟಿದಳು ಅಂದು. ಸೌಖ್ಯವ ಕೊಡುವ ಶಕ್ತಿಯ ಪಡೆದು ಸೌಖ್ಯವನ್ನು ಹೊಂದಿದಳು. ಸೌಖ್ಯವ ಕೊಡುವ ಶಕ್ತಿಯ ಪಡೆದು ಸೌಖ್ಯವನ್ನು ಹೊಂದಿದಳು. ನಂಬು ಸೌಖ್ಯ ಒಂದು. ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾಗಿ ಯೇಸುವನ್ನು ಹಿಂದೆ ಸ್ವೀಕರಿಸು. ಅಕ್ಷರವೇ ಆಗುವುದು ನಿನ್ನ ಜೀವನವು. ರಕ್ಷಕನಾಗಿ ಯೇಸುವನ್ನು ಹಿಂದೆ ಸ್ವೀಕರಿಸು. ಅಕ್ಷರವೇ ಆಗುವುದು ನಿನ್ನ ಜೀವನವು.
ಅನುಕಂಪ ತುಂಬಿ ಹೃದಯವು ನಿನಗಾಗಿ ಕಾದಿದೆ. ಅನುಕಂಪ ತುಂಬಿದ ಹೃದಯವು ನಿನಗಾಗಿ ಕಾದಿದೆ. ನೋಡು ನಂಬು ರಕ್ಷಣೆ ಒಂದು, ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು. ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆಯನ್ನಿಡಲು. ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ದಿನ ಮಂಗಳವಾರದ ಪಾಠವನ್ನ ಕಲೀಲಿಕ್ಕೆ ಹೋಗುವಾಗ ಈ ವಾರದ ಪಾಠದ ಶಿರೋನಾಮೆ ಸ್ವಪ್ರೇರಿತ ನಿರ್ಧಾರ, ಪ್ರೀತಿ ಹಾಗೂ ದೈವಿಕ ಅನುಗ್ರಹ. ಈ 3 ವಿಚಾರಗಳನ್ನ ಕಲಿಯುವಂತರಾಗಿದ್ದೇವೆ. ಸೊ ಮಂಗಳವಾರದ ಪಾಠದಲ್ಲಿ ದೇವರನ್ನ ಪ್ರೀತಿಸುವುದು ಎಂಬುದನ್ನ ನಾವು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ದೇವರನ್ನ ಪ್ರೀತಿಸುವುದು, ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ದೇವರು ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಸತ್ಯ ದೇವರನ್ನ ತಿಳಿಯದವರು ಸಹ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಒಪ್ಪಿಕೊಳ್ಳುವಂತವರಾಗಿದ್ದಾರೆ. ದೇವರು ತನ್ನ ಪ್ರೀತಿಯನ್ನ ತನ್ನ ಸೃಷ್ಟಿಯಲ್ಲಿಯೇ ಅಡಗಿಸಿ ಇಟ್ಟಿದ್ದಾನೆ. ಅದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನು ಮಾನವನಿಗೆ ಕೊಟ್ಟಿದ್ದಾನೆ. ಇಷ್ಟಾದರೂ ದೇವರ ಪ್ರೀತಿಯಲ್ಲಿ ದೇವರ ಪ್ರೀತಿಯನ್ನ ಸಂಶಯ ಪಡುವಂತ ಯುಗದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಯಾಕಂತಂದ್ರೆ ಈ ಕೊನೆ ಕಾಲದಲ್ಲಿ ಅಧರ್ಮವು ಹೆಚ್ಚಾಗಿರುವುದರಿಂದ, ಪ್ರೀತಿಯು ತಣ್ಣಗಾಗಿ ಹೋಗಿರುವುದರಿಂದ, ಪ್ರೀತಿಯ ವಿಷಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಂಶಯ ಪಡುವಂತ ಸ್ಥಿತಿಗೆ ಬಂದಿದ್ದಾನೆ. ಪೂರ್ಣ ಜ್ಞಾನಿಯಾದಂತಹ ದೇವರು ಲೋಕಾಂತ್ಯದಲ್ಲಿ ದೇವರ ಸೃಷ್ಟಿಯಾಗಿರುವಂತಹ ಮನುಷ್ಯನು ಇಂಥ ಒಂದು ಒತ್ತಡಕ್ಕೂ ಇಂಥ ಒಂದು ಹೀನವಾದಂತಹ ಸ್ಥಿತಿಗೂ ಒಳಪಡುವುದನ್ನ ಗ್ರಹಿಸಿಕೊಂಡವನಾಗಿಯೇ ಈ ಭೂಮಿ ಮೇಲೆ ತನ್ನ ಪ್ರೀತಿಯನ್ನ ನಿರಂತರವಾಗಿ ಶಾಶ್ವತವಾಗಿ ಅರ್ಥ ಮಾಡಿಕೊಳ್ಳಲು, ಗ್ರಹಿಸಿಕೊಳ್ಳಲು ತಾನು ಕಾರ್ಯ ಮಾಡುತ್ತಲೇ ಬಂದಿದ್ದಾನೆ. ಮತ್ತು ತನ್ನ ಪ್ರೀತಿಯ ಸಾಂಕೇತಿಕವಾದಂತ ಗುರುತುಗಳನ್ನ ಶಾಶ್ವತವಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ದಿನ ನಾವು ದೇವರ ಕುರಿತಾಗಿ ಕಲಿಯುವಾಗ ದೇವರನ್ನ ಪ್ರೀತಿಸುವುದು ಸತ್ಯವೇದದ ಪ್ರಕಾರವಾಗಿ ದೇವರು ಮಾನವರನ್ನ ಪ್ರೀತಿಸುವಂತವನಾಗಿದ್ದಾನೆ. ದೇವರು ಮಾನವರನ್ನ ಪ್ರೀತಿಸಿರುವುದರಿಂದ ಮಾನವರು ಸಹ ತನ್ನನ್ನ ಪ್ರೀತಿಸಬೇಕೆಂಬುದು ಆತನ ಇಚ್ಛೆಯಾಗಿದೆ. ಇದು ದೇವರ ಚಿತ್ತ ಮತ್ತು ದೇವರ ಯೋಜನೆ ಮತ್ತು ಆತನ ಇಚ್ಛೆಯಾಗಿದೆ ಎಂಬುದನ್ನ ನಾವು ಗ್ರಹಿಸಿಕೊಳ್ತೇವೆ. ಇದನ್ನ ನಾವು ಸ್ವಾಭಾವಿಕವಾಗಿ ಮನುಷ್ಯನ ಜೀವಿತದಲ್ಲಿಯೂ ನಾವು ನೋಡ್ತೇವೆ. ತಂದೆ ತಾಯಿಗಳು ಹೆತ್ತ ಮಕ್ಕಳನ್ನ ಪ್ರೀತಿಸ್ತಾರೆ. ಹಾಗೆಯೇ ತಂದೆ ತಾಯಿಗಳು ಸಹ ಮಕ್ಕಳು ತಮ್ಮನ್ನ ಪ್ರೀತಿಸಬೇಕೆಂಬುದಾಗಿ ಬಯಸ್ತಾರೆ. ಇದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ದೇವರು ನಮ್ಮನ್ನ ಪ್ರೀತಿಸಿರುವಂತಹ ಪ್ರೀತಿಯಲ್ಲಿ ಆತನ ಪ್ರೀತಿ ನಿಷ್ಕಳಂಕವಾದದ್ದು, ಪರಿಶುದ್ಧವಾದದ್ದು, ಯಥಾರ್ಥವಾಗಿರುವುದನ್ನ
ಮಾನವನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರು ನಮ್ಮನ್ನ ಪ್ರೀತಿಸುವಾಗ ನಾವು ಆತನನ್ನ ಪ್ರೀತಿಸುವುದು ಹೇಗೆಂಬುದನ್ನ ಅರ್ಥ ಮಾಡಿಕೊಳ್ತೇವೆ. ಮತ್ತು ತನ್ನನ್ನ ಪ್ರೀತಿಸುವಂತೆ ಬಯಸುವಂತ ದೇವರನ್ನ ನಾವು ಪ್ರೀತಿಸಲು ಸಾಧ್ಯವಾಗುವಂತದ್ದಾಗಿದೆ. ಈಗ ದೇವರು ಸತ್ಯವೇದದಲ್ಲಿ ಈ 2 ಅಧ್ಯಾಯಗಳಲ್ಲಿ ನಮಗೆ ತಿಳಿಸ್ತಾನೆ. ಮತ್ತಾಯನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಲ್ಲಿ ದೇವರ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ಹೀಗೆ ನಮಗೆ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ದಯಮಾಡಿ ಯಾರಾದ್ರೂ ಸತ್ಯವೇದವನ್ನ ತಂದಿರುವಂತವರು ಓದಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಮತ್ತಾಯನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನ. ಓದೋಣವಾ? ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ದೇವರು ತನ್ನ ಸೃಷ್ಟಿಯ ನಿಯಮದಲ್ಲಿ, ತನ್ನ ನೀತಿಯಲ್ಲಿ ದೇವರು ಲೋಕದ ತುಂಬ ತನ್ನ ಸನ್ನಿಧಾನದಲ್ಲಿ ತನ್ನ ಪ್ರೀತಿಯನ್ನ ತನ್ನ ಪರಿಚಾರಕರಲ್ಲಿ ವ್ಯಕ್ತಪಡಿಸುವಾಗ ಆ ಪ್ರೀತಿಯು ನೀತಿ ಉಳ್ಳದ್ದಾಗಿದೆ. ಆ ಪ್ರೀತಿಯು ನೀತಿ ಉಳ್ಳದ್ದಾಗಿರೋದ್ರಿಂದ ಆ ನೀತಿ ಡಿಸ್ಟರ್ಬೆನ್ಸ್ಗಳಾಗ್ತದೆ. ದಯಮಾಡಿ ನಿಮ್ಮ ಮೊಬೈಲ್ ಮ್ಯೂಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಓಕೆ, ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಾಗ ದೇವರು ನೀತಿ ಸ್ವರೂಪನಾಗಿದ್ದಾನೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ದೇವರು ನೀತಿ ಸ್ವರೂಪನಾಗಿರುವುದರಿಂದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಾಗ ದೇವರ ನೀತಿಯನ್ನು ಕೂಡ ನಾವು ಪಾಲಿಸಬೇಕಾಗ್ತದೆ. ಓಕೆ, ಆದ್ರಿಂದ ಅದು ಆಜ್ಞಾರೂಪವಾಗಿ ಇಲ್ಲಿ ನಮಗೆ ತಿಳಿಸಲ್ಪಡ್ತದೆ. ಇಲ್ಲಿ ಮೊದಲನೆಯ ಆಜ್ಞೆ ಎಂಬುದಾಗಿ ಹೇಳ್ತಾರೆ, ಪ್ರಾಮುಖ್ಯವಾದ ಆಜ್ಞೆ ಅಂತ ಹೇಳ್ತಾರೆ, ಅಪ್ಪಣೆ ಎಂಬುದಾಗಿ ತಿಳಿಸ್ತಾರೆ. ಸೊ ದೇವರ ಪ್ರೀತಿ ಅಂತ ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಇದು ಅಗಪ್ಪೆ ದೇವರ ಪ್ರೀತಿ ಅಂತ ಹೇಳುವಾಗ ಅಗಪ್ಪೆ ಪ್ರೀತಿ ದೇವರ ಪ್ರೀತಿ ಅಂದ್ರೆ ಯಾವುದೇ ಒಂದು ನಿರ್ಬಂಧವಿಲ್ಲದಂತೆ ನಿಷ್ಪಕ್ಷಪಾತವಾದಂತ ಯಥಾರ್ಥವಾದಂತ ಪ್ರೀತಿ. ಸೊ ಈ ಮರ್ಮವನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ದು ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ ಮತ್ತು ಆತನು ನಮ್ಮನ್ನ ಪ್ರೀತಿಸಿರುವುದರಿಂದ ನಾವುಗಳು ಆತನನ್ನ ಪ್ರೀತಿಸುವಂತೆ ಆತನು ಇಚ್ಛಿಸುತ್ತಾನೆ. ಸೊ ಆತನನ್ನ ಪ್ರೀತಿಸುವಂತದ್ದನ್ನ ಆತನು ನಮಗೆ ಹೀಗೆ ತಿಳಿಸ್ತಾನೆ, ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಇದು ಹೇಗೆ ಸಾಧ್ಯ? ಓಕೆ, ಯಾಕೆ ಈ ರೀತಿ ಪ್ರೀತಿಸಬೇಕು? ಇದರನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರು ತನ್ನನ್ನ ಹೀಗೆ ಪ್ರೀತಿಸಲು ಹೇಳಿರುವ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ನಿನ್ನ ದೇವರಾದ ಪ್ರೀತಿಸಬೇಕೆಂಬುದು ಎಲ್ಲ ಆಜ್ಞೆಗಳಿಗಿಂತ ದೊಡ್ಡದಾಗಿದೆ. ಎಲ್ಲರೂ ತನ್ನನ್ನು ಪ್ರೀತಿಸಬೇಕೆಂದು ದೇವರು ಅಪೇಕ್ಷಿಸುತ್ತಾನೆಂಬುದಕ್ಕೆ ಇದು ಸಾಕ್ಷ್ಯಾಧಾರವಾಗಿದೆ. ಆದಾಗ್ಯೂ ಎಲ್ಲರೂ ತನ್ನನ್ನು ಪ್ರೀತಿಸುವಂತೆ ಯಾಕೆ ಮಾಡಬಾರದು?
ಯಾಕೆಂದರೆ ಸ್ವಪ್ರೇರಣೆಯಿಂದ ತನ್ನನ್ನು ಪ್ರೀತಿಸಬೇಕೆಂದು ಆತನು ಬಯಸುತ್ತಾನೆ. ಓಕೆ, ದೇವರು ಆತನನ್ನ ಪ್ರೀತಿಸುವಂತ ನಮಗೆ ಯಾರ ಒತ್ತಾಯವಿಲ್ಲದೆ ಸ್ವ ಇಚ್ಛೆಯಿಂದ ಆತನನ್ನ ಪ್ರೀತಿಸಬೇಕೆಂಬುದಾಗಿ ಬಯಸ್ತಾನೆ ಎಂಬುದಾಗಿ ಪಾಠದಲ್ಲಿ ನಾವು ನೋಡ್ತೀವಿ. ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 17-18 ವಚನಗಳನ್ನು ಓದ್ಕೊಳ್ಳೋಣ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನ ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆಯಿಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. 16 ಓದ್ಬೇಕಿತ್ತ ಫಸ್ಟ್? 16, 16 ನೋಡ್ತೇನೆ. ಹಾಗಾದ್ರೆ ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನ ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ದೇವರ ವಿಷಯವಾದಂತ ಆತನ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ಸ್ವಾಮಿ ನಮಗೆ 2 ಬಲವಾದ ಆಧಾರಗಳನ್ನು ಕೊಟ್ಟಿದ್ದಾನೆ. ಅದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಸತ್ಯವೇದ. ಸತ್ಯವೇದದ ಮುಖಾಂತರವಾಗಿ ದೇವರನ್ನ ಪರಿಪೂರ್ಣವಾದಂತ ಆತನ ಪ್ರೀತಿಯ ಗುಣಾತಿಶಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ಯೆರೆಮೀಯನು ಬರೆದ ಪ್ರವಾದನೆಯಲ್ಲಿ 31ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ. ದೇವರು ಇಲ್ಲಿ ಮಾತು ಕೊಡುವಂತನಾಗಿದ್ದಾನೆ. ಆತನು ನಮ್ಮನ್ನ ಪ್ರೀತಿಸಿರ್ತಕ್ಕಂಥದ್ದು ಶಾಶ್ವತವಾದ ಪ್ರೇಮದಿಂದಲೇ. ಆದುದರಿಂದ ಆತನ ಪ್ರೀತಿ ಯಥಾರ್ಥವಾದದ್ದು, ಪರಿಶುದ್ಧವಾದದ್ದು, ನೀತಿಯುಳ್ಳದ್ದು ಎಂಬುದನ್ನ ನಮಗೆ ಈ ಮಾತು ವಾಗ್ದಾನ ಪೂರ್ವಕವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಸೊ ಆತನ ಪರಿಶುದ್ಧವಾದ ಪ್ರೀತಿಯನ್ನ ದೇವರು ನಮ್ಮ ಮೇಲೆ ತೋರಿಸಿರುವಾಗ, ಆತನು ನಮ್ಮಿಂದಲೂ ಪ್ರೀತಿಯನ್ನ ಅಪೇಕ್ಷಿಸುವಾಗ, ಆತನು ನಮ್ಮನ್ನ ಪ್ರೀತಿಸಿದಂತೆ ನಾವು ಕೂಡ ಆತನನ್ನ ಪ್ರೀತಿಸಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಇಲ್ಲಿ ಆ ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನಕ್ಕೆ ಹೋಗುವಾಗ ಈ ಮಾತುಗಳನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವಂತದ್ದಾಗಿದೆ. ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ. ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನೇ ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ? ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ? ಓಕೆ, ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿ. ಅದು ಕುಂದುವುದಿಲ್ಲ, ಕದಲುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಅದು ಶಾಶ್ವತವಾಗಿ ನಮ್ಮ ಮೇಲೆ ಇರ್ತದೆ. ಹೀಗಿರುವಾಗ ಈ ಭೂಮಿ ಮೇಲೆ ದೇವರನ್ನ ಎಲ್ಲರೂ ಪ್ರೀತಿಸುತ್ತಾ ಇದ್ದಾರೋ? ಇವತ್ತು ನಾವು ನೋಡುವಾಗ ದೇವರನ್ನ ಪ್ರೀತಿಸುವವರಿಗಿಂತ ದೇವರನ್ನ ಪ್ರೀತಿಸದೆ ಇರುವವರೇ ಈ ಲೋಕದಲ್ಲಿ ಹೆಚ್ಚು ಭಾಗ ಇರುವುದನ್ನ ನಾವು ಕಾಣುವಂತವರಾಗಿದ್ದೇವೆ. ಈಗ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದೇವರ ಆಜ್ಞೆಗಳನ್ನ ಮೀರುವುದು ಪಾಪವಾಗಿದೆ. ದೇವರ ಪ್ರೀತಿಯನ್ನ ಅಲ್ಲಗಳೆಯುವಂಥದ್ದು ಪಾಪವಾಗಿರುತ್ತದೆ. ಸೊ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದೇ ದೇವರ ಮೇಲನ ಪ್ರೀತಿ ಎಂಬುದಾಗಿ ಯೋಹಾನನ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಈಗ ದೇವರ ಆಜ್ಞೆಗಳನ್ನ ಮುರಿಯುವಾಗ
ಪ್ರತಿಯೊಬ್ಬ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾನೆ. ಈಗ ಸರ್ವಶಕ್ತನಾದಂತ ದೇವರು ವಾಗ್ದಾನ ಮಾಡಿದ್ದ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ. ಅಂದಮೇಲೆ ನಾವು ಕೂಡ ಆತನು ವಾಗ್ದಾನ ಮಾಡಿರುವ ಆತನಂತೆ ಆತನನ್ನ ಪ್ರೀತಿಸುವುದಕ್ಕೆ ಯಾಕೆ ಆಗ್ತಾ ಇಲ್ಲ? ನಾವು ಯಾಕೆ ಆತನು ನಮ್ಮನ್ನ ಪ್ರೀತಿಸಿದಂತೆ ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ? ಈ ಆತನಲ್ಲಿರುವಂತ ಇಂಥ ಒಂದು ಶಕ್ತಿಯನ್ನ ನಾವು ಯಾಕೆ ಹೊಂದಿಲ್ಲ? ದೇವರು ಈ ಮಾತಿಗೆ ಉತ್ತರವನ್ನ ಕೊಡುವಂತನಾಗಿದ್ದಾರೆ. ದೇವರು ನಮ್ಮನ್ನ ಪ್ರೀತಿಸಿ ನಮಗೆ ಬೇಕಾದದ್ದೆಲ್ಲವನ್ನ ಈ ಲೋಕದಲ್ಲಿ ಕೊಟ್ಟಿದ್ದಾರೆ. ಆತನು ಶಾಶ್ವತವಾಗಿ ನಮ್ಮನ್ನ ಪ್ರೀತಿಸಿರುವುದರಿಂದ ಆತನು ಕೊಟ್ಟಿರುವುದೆಲ್ಲವೂ ಕೂಡ ಈ ಭೂಮಿ ಮೇಲೆ ನಮ್ಮ ಹಿತಕ್ಕಾಗಿ ಆತನು ಉತ್ತಮವಾದದ್ದನ್ನೇ ಕೊಟ್ಟು ಉನ್ನತವಾದಂತ ಆತನ ಪ್ರೀತಿಯನ್ನ ಅನುಭವಿಸುವುದಕ್ಕೆ ಬೇಕಾದಂತ ಎಲ್ಲ ಅವಕಾಶಗಳನ್ನ, ಆಶೀರ್ವಾದಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ದೇವರು ಒಂದು ವೇಳೆ ತಾನೇ ಅದನ್ನ ನಮ್ಮ ಪರವಾಗಿ ಮಾಡಿ ತೋರಿಸುವುದಾದರೆ ನಾವು ಆತನನ್ನ ಪ್ರೀತಿಸಿದಂತಾಗುವುದಿಲ್ಲ. ಬದಲಾಗಿ ನಮಗೆ ಆತನನ್ನ ಪ್ರೀತಿಸುವಂತ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಆ ಅವಕಾಶವನ್ನ ಪಡೆದಂತ ನಾವು ಆತನನ್ನ ಸ್ವಇಚ್ಛೆಯಿಂದ ಪ್ರೀತಿಸಬೇಕೆಂಬುದಾಗಿ ಇಚ್ಛಿಸ್ತಾನೆ ಹೊರತು ಇನ್ನಾರ ಸಹಾಯದಿಂದಾಗಲಿ ಅಥವಾ ಇನ್ನಾರ ಒತ್ತಾಯದಿಂದಾಗಲಿ ಆತನನ್ನ ಪ್ರೀತಿಸುವಂತೆ ಆತನು ಕೇಳಿಕೊಳ್ಳುವುದಿಲ್ಲ. ಅದು ಆತನ ಚಿತ್ತವೂ ಅಲ್ಲ, ಆತನ ಇಚ್ಛೆಯೂ ಅಲ್ಲ. ಆತನ ಇಚ್ಛೆ ಏನೆಂಬುದಾಗಿ ಹೇಳುವಾಗ ಆತನು ನಮ್ಮನ್ನ ಪ್ರೀತಿಸುತ್ತಾನೆ, ನಾವು ಆತನನ್ನ ಪ್ರೀತಿಸಬೇಕು. ನಮ್ಮನ್ನ ಪ್ರೀತಿಸುವಂತ ದೇವರಿಗೆ ನಮ್ಮನ್ನ ಪ್ರೀತಿಸು ಎಂಬುದಾಗಿ ಯಾರು ಕೇಳ್ಕೊಳ್ಳಿ. ಆತನು ಸ್ವಪ್ರೇರಣೆಯಿಂದಲೇ ನಮ್ಮನ್ನ ಪ್ರೀತಿಸಿದ್ದಾನೆ. ಹಾಗೆ ನಾವು ಕೂಡ ಸ್ವಇಚ್ಛೆಯಿಂದಲೇ ಆತನನ್ನ ಪ್ರೀತಿಸಬೇಕಾಗಿದೆ. ಅದನ್ನ ಆತನು ಬಯಸುವಂತವನಾಗಿದ್ದಾನೆ. ದೇವ್ರು ಹೇಳ್ತಾನೆ, ಆತನು ಸುಳ್ಳಾಡುವವನಲ್ಲ, ಆತನ ಮಾತಿಗೆ ತಪ್ಪುವವನಲ್ಲ. ಆತನ ಪ್ರೀತಿ ಶಾಶ್ವತವಾದದ್ದು, ನಿಶ್ಚಲವಾದದ್ದು. ಆತನ ಪ್ರೀತಿ ಶಾಶ್ವತವಾಗಿ ನಿಶ್ಚಲವಾಗಿ ಇದೆ ಅನ್ನೋದಕ್ಕೋಸ್ಕರ ಆತನ ಪ್ರೀತಿಯ ಎಲ್ಲಾ ಆಶೀರ್ವಾದಗಳು ಈ ಭೂಮಿ ಮೇಲೆ ಇನ್ನೂ ಕೂಡ ನೆಲೆಯಾಗಿವೆ. ಮನುಷ್ಯನು ಆತನ ಪ್ರೀತಿಯಿಂದ ಒದಗಿ ಬರುವಂತ ಪ್ರತಿಯೊಂದು ಆಶೀರ್ವಾದಗಳನ್ನ ಅನುಭವಿಸ್ತಿದ್ದಾನೆ. ಈಗ ಆತನ ಈ ಪರಿಶುದ್ಧವಾದ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆತನಂತೆ ನಾವು ಆತನನ್ನ ಪ್ರೀತಿಸಬೇಕಾದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ಪ್ರೀತಿಯನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಅದನ್ನ ಇಲ್ಲಿ ನಾವು ನೋಡ್ತೇವೆ. ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನಕ್ಕೆ ಹೋದ್ರೆ ಅಲ್ಲಿ ಹೀಗೆ ನಮ್ಗೆ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನಕ್ಕೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಓಕೆ, ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಆತನು ಬಯಸುವಂತೆ ಆತನನ್ನ ನಾವು ಪ್ರೀತಿಸಬೇಕಾದ್ರೆ ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನ ನಾವು ಗ್ರಹಿಸ್ಕೋಬೇಕಾಗ್ತದೆ. ಅದನ್ನ ಗ್ರಹಿಸಿಕೊಳ್ಳದೆ ಹೋದಾಗ ನಾವು ಆತನು ಬಯಸುವಂತೆ
ಆತನನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಆತನು ನಮ್ಮನ್ನ ಪ್ರೀತಿಸಿದ್ದಕ್ಕೆ ಆತನನ್ನ ಪ್ರೀತಿಸುವುದರ ಬದಲಾಗಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ಪಾಪವನ್ನ ಮಾಡಿ ಆತನನ್ನ ನಾವು ದ್ವೇಷಿಸುವಂತವರಾಗ್ತೇವೆ. ಹೀಗಿರುವುದರಿಂದ ದೇವರು ತನ್ನನ್ನ ಪ್ರೀತಿಸುವಂತ ತನ್ನ ಜನರು ತನ್ನಂತೆಯೇ ನಾವು ಆತನನ್ನ ಪ್ರೀತಿಸಬೇಕಾದ್ರೆ ಆತನ ಈ ಮಾತುಗಳಿಂದ ನಮ್ಮನ್ನ ಬಲಪಡಿಸ್ತಾನೆ. ಪೌಲನ ವಾಕ್ಯದ ಮುಖಾಂತರವಾಗಿ ಮೊದಲು ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ದೇವರ ಪ್ರೀತಿಯ ಅಗಲ, ಉದ್ದ, ಎತ್ತರ, ಆಳ ಅಂದ್ರೆ ದೇವರು ಎಷ್ಟು ಆಳವಾಗಿ ನಮ್ಮನ್ನ ಪ್ರೀತಿಸಿದ್ದಾನೆ ಎಂಬುದನ್ನ ನಾವು ಗ್ರಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅದನ್ನ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ. ಯೋಹಾನ ಬರೆದಂತ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ನೋಡೋಣ ಅಲ್ಲಿ ಏನ್ ಹೇಳ್ತಾನೆ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಓಕೆ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವವರು ನಿತ್ಯ ಜೀವವನ್ನು ಹೊಂದುವರಾಗಿದ್ದಾರೆ. ಆ ದೇವರ ಪ್ರೀತಿಯನ್ನ ಅರಿಯುವಂಥದ್ದೇ ನಿತ್ಯ ಜೀವ. ದೇವರ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದನ್ನ ಅರಿಯುವಂಥದ್ದೇ ನಿತ್ಯ ಜೀವ. ಅದನ್ನ ಅರಿತಾಗ ಮಾತ್ರ ಆತನನ್ನ ನಮ್ಮನ್ನ ಪ್ರೀತಿಸಿದಂತೆ ನಾವು ಕೂಡ ಆತನನ್ನ ಪ್ರೀತಿಸಲು ಸಾಧ್ಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದಾವೀದನು ಬರೀತಾನೆ, ಕೀರ್ತನೆಗಾರನು ಬರೆದಂತ ಕೀರ್ತನೆ 34ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ದೇವರನ್ನ ಅರ್ಥ ಮಾಡಿಕೊಂಡವನಾಗಿ ಈ ಮಾತುಗಳನ್ನ ನಮಗೆ ತಿಳಿಸ್ತಾನೆ. ಕೀರ್ತನೆಗಾರನು ಬರೆದಂತ ಕೀರ್ತನೆ 34ನೇ ಅಧ್ಯಾಯ 8ನೇ ವಚನ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಓಕೆ, ದೇವರು ನಮ್ಮನ್ನ ತನ್ನಂತೆಯೇ ಪ್ರೀತಿಸಿ ಎಂಬುದಾಗಿ ಅಪೇಕ್ಷಿಸುವಾಗ ಆತನು ನಮಗೆ ಕೊಟ್ಟಂತ ಆತನ ಪ್ರೀತಿಯನ್ನ ಅಷ್ಟೇ ಪರಿಶುದ್ಧವಾಗಿ ಆತನಿಗೆ ಹಿಂತಿರುಗಿಸಬೇಕಾದ ಆ ಪ್ರೀತಿಯ ಆಳ, ಅಗಲ, ಎತ್ತರವನ್ನ ನಾವು ಅರಿಯಬೇಕಾದ ದೇವರು ಸರ್ವೋತ್ತಮನೆಂಬುದಾಗಿ ಅನುಭವಿಸಬೇಕಾಗ್ತದೆ. ಅನುಭವಿಸಿದಾಗ ಮಾತ್ರ ಆತನು ಆತನ ಪ್ರೀತಿ ಎಷ್ಟು ಉನ್ನತವಾದದ್ದು ಅನ್ನುವುದರ ರುಚಿಯನ್ನ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ. ಆಗ ಅದರ ಬೆಲೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆಗ ಮಾತ್ರ ಅದಕ್ಕೆ ತಕ್ಕಂತ ಬೆಲೆಯನ್ನ ಹಿಂತಿರುಗಿ ನಾವು ಕುಂದಿಲ್ಲದೆ ಆತನಿಗೆ ಹಿಂತಿರುಗಿಸ್ಲಿಕ್ಕೆ ಸಾಧ್ಯ. ಇದು ನಮ್ಮ ಅನುಭವ ಆಗಬೇಕು. ಸೊ ದೇವರ ಪ್ರೀತಿಯನ್ನ ನಾವು ಅನುಭವಿಸಿದಾಗ ಅದರ ಬೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ತೇವೆ, ಅದರ ರುಚಿಯನ್ನ ಅರ್ಥ ಮಾಡ್ಕೊಳ್ತೇವೆ. ಆಗ ತಕ್ಕಂತ ಪ್ರೀತಿಯನ್ನ ಹಿಂತಿರುಗಿಸ್ಲಿಕ್ಕೆ ಸಾಧ್ಯ. ಇದೇ ಆತನ ಪ್ರೀತಿಯಲ್ಲಿರ್ತಕ್ಕಂಥ ಉದ್ದ, ಆಳ, ಅಗಲ, ಎತ್ತರವನ್ನ ಅರಿಯತಕ್ಕಂಥ. ಈಗ ಅದನ್ನ ನಾವು ಹೇಗೆ ಅನುಭವಿಸ್ಲಿಕ್ಕೆ ಸಾಧ್ಯ? ಸ್ವಾಮಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನಿಗೂ ತನ್ನ ಪ್ರೀತಿಯನ್ನ ಅನುಭವಿಸುವುದಕ್ಕಾಗಿಯೇ ತಾನು ಆದಿಯಲ್ಲಿಯೇ ನಮಗೆ ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನಕ್ಕೆ ಹೋಗುವಾಗ ದೇವರ ಪ್ರೀತಿಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನೋಡ್ರಿ, ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 6ನೆಯ ದಿನವಾಯಿತು. ಓಕೆ, ದೇವರು ಒಂದು ಕಡೆ ಜನರನ್ನ ಕುರಿತು ಈ ಮಾತನ್ನ ಹೇಳ್ತಾನೆ, ನೀವು ನಿಮ್ಮ ಮಕ್ಕಳನ್ನ ಹಾಲು ಕೇಳಿದ್ರೆ ವಿಷವನ್ನ ಕೊಡ್ತೀರಾ?
ಹಣ್ಣನ್ನ ಕೇಳಿದ್ರೆ ಚೇಳುಗಳನ್ನ ಕೊಡ್ತೀರಾ? ಕೆಟ್ಟವರಾದಂತ ನೀವೇ ನಿಮ್ಮ ಮಕ್ಕಳಿಗೆ ಉತ್ತಮವಾದದ್ದನ್ನ ಕೊಡಲು ಮನಸ್ಸುಳ್ಳವರಾದ ನಿಮ್ಮ ತಂದೆಯಾದ ದೇವರು ನಿಮಗೆ ಅದಕ್ಕಿಂತ ಅತಿ ಶ್ರೇಷ್ಠವಾದದ್ದನ್ನೇ ಕೊಡುವನು ಅಲ್ಲವೇ? ಸೊ ತಂದೆಯಾದ ದೇವರು ಆತನ ಕುಂದಿಲ್ಲದ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸುವಾಗ, ಆತನು ನಮ್ಮನ್ನ ಪ್ರೀತಿಸಿರುವುದ ಸಾಂಕೇತಿಕವಾಗಿ ಈ ಭೂಮಿ ಮೇಲೆ ನಮ್ಮ ಹಿತಕ್ಕಾಗಿ ಕಾರ್ಯ ಮಾಡುವಾಗ, ಈ ಭೂಮಿ ಮೇಲೆ ಕುಂದಿಲ್ಲದಂತೆ ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ್ದಾನೆ. ಆದುದರಿಂದಲೇ ಮನುಷ್ಯನು ಇವತ್ತು ಕೂಡ ಊಟ ಮಾಡಿ ನಿಶ್ಚಿಂತೆಯಿಂದ ಮಲಗಿ ಸುಖವಾಗಿ ನಿದ್ರಿಸಿ ಆರೋಗ್ಯದಿಂದ ಎದ್ದು ಸಂತೋಷದ ದಿನವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗಿದೆ. ನಾವು ತಿನ್ನುವ ಊಟ ಒಂದು ವೇಳೆ ವಿಷವಾಗಿದ್ದರೆ ಆದಾಮ ಅವಳು ಆ ದಿನವೇ ಅವರು ಸಾಯ್ಬೋದಾಗಿ. ಆದ್ರೆ ದೇವರು ಆದಾಮ ಅವಳಿಗೆ ಅಷ್ಟೇ ಒಳ್ಳೆಯದನ್ನ ಸೃಷ್ಟಿ ಮಾಡಲಿಲ್ಲ. ಈ ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತನ ಪ್ರೀತಿ ಯಥಾರ್ಥವಾಗಿ ದೊರೆಯಬೇಕೆಂಬುದಾಗಿ ಆದಿಯಲ್ಲಿಯೇ ಆತನ ಸೃಷ್ಟಿಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾನವನ ಹಿತಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಸೃಷ್ಟಿ ಮಾಡಿ ಮತ್ತು ನಾವು ಅನುಭವಿಸುವಂತ ಊಟವನ್ನು ಸಹ ಉತ್ತಮವಾಗಿರುವಂತೆಯೇ ಸೃಷ್ಟಿ ಮಾಡಿದನು. ಆತನು ಸೃಷ್ಟಿ ಮಾಡಿದ್ದೆಲ್ಲವನ್ನು ಸರಿಯಾಗಿದೆಯೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸುತ್ತನು ಎಂಬುದಾಗಿ ನೋಡ್ತೇವೆ. ಆತನು ತಾನು ಸೃಷ್ಟಿ ಮಾಡಿದ್ದೆಲ್ಲವನ್ನ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸೊ ಉತ್ತಮವಾದದ್ದನ್ನ ಒಳ್ಳೆಯದನ್ನ ಯಾರನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ ಅವರಿಗೆ ಮಾತ್ರ ಕೊಡ್ತೇವೆ. ಅದೇ ಪ್ರೀತಿಯ ನಿಜ ಗುಣ. ಅದನ್ನೇ ತಾನೇ ದೇವರು ಮಾಡಿದ. ಈಗ ಆತನು ನಮ್ಮನ್ನ ಪ್ರೀತಿಸಿದ್ದಾನೆ ಅನ್ನೋದಕ್ಕೆ ದೇವರು ಸಾಕಷ್ಟು ಆತನ ಪ್ರೀತಿಯನ್ನ ಅನುಭವಿಸುವುದಕ್ಕೆ ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ನೋಡ್ತೇವೆ 145ನೇ ಅಧ್ಯಾಯ 15ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ಕೀರ್ತನೆ. ಕರ್ತನೆ, ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ದೇವರ ಪ್ರೀತಿಯಲ್ಲಿ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿರಿಸದೆ ತಾನು ಸೃಷ್ಟಿಸಿದಂತ ಸಕಲ ಜೀವಿಗಳನ್ನು ಆತನು ಪ್ರೀತಿಸ್ತಾನೆ. ಅವುಗಳಿಗೆ ಒಂದೂ ಕೂಡ ಕೊರತೆಯಾಗದಂತೆ ಆತನು ನೋಡ್ಕೊಳ್ತಾನೆ. ಇರುವೆಯಿಂದ ಹಿಡಿದು ಆನೆಯ ತನಕ ಅದರ ಹೊಟ್ಟೆಯನ್ನ ತುಂಬಿಸುವಂತ ಜವಾಬ್ದಾರಿಗೆ ಆತನು. ಅಂತಹ ರೀತಿಯಲ್ಲಿ ಈ ಭೂಮಿ ಮೇಲೆ ತನ್ನ ವ್ಯವಸ್ಥೆಯನ್ನ ಉತ್ತಮೋತ್ತಮವಾಗಿ ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಂದು ಜೀವಿಗೂ ಬೇಕಾದದ್ದೆಲ್ಲವೂ ಉಚಿತವಾಗಿ ದೊರೆಯುವಂತೆ ದೇವರು ಕಾರ್ಯ ಮಾಡಿದ್ದಾನೆ. ಗಾಳಿ, ನೀರು, ಬೆಳಕು, ಮಳೆ, ಅನ್ನ, ಊಟ, ವಸತಿ ಇವೆಲ್ಲವೂ ಮನುಷ್ಯನಿಗೆ ಧಾರಾಳವಾಗಿ ಸಿಗುವ ಹಾಗೆ ದೇವರು ಆದಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಇದನ್ನ ನಾವು ಅನುಭವಿಸ್ತಾ ಇದ್ದೇವೆ. ಇದನ್ನೆಲ್ಲ ಉಪಯೋಗಿಸುತ್ತಿರುವಾಗ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ದೇವರು ನಮ್ಮ ಮೇಲಿಟ್ಟಿರುವಂತ ಪ್ರೀತಿ. ಈ ಪ್ರೀತಿಯಿಂದಲೇ ಯಾರ ಒತ್ತಾಯವಿಲ್ಲದೆ ಇವತ್ತು ನಾವು ಬದುಕುವುದಕ್ಕಾಗಿ ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಹಿತಕ್ಕಾಗಿ ಎಲ್ಲವನ್ನ ವ್ಯವಸ್ಥೆ ಕೊಟ್ಟಿದ್ದಾನೆ. ಸ್ವಾಮಿ ಹೇಳ್ತಾನೆ, ನಾನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ. ನಾನು ಎರಡು ಮಾತಿನವನಲ್ಲ, ಸುಳ್ಳಾಡುವವನಲ್ಲ. ಅದನ್ನ ಇವತ್ತು ನಾವು ಅನುಭವಿಸುತ್ತಾ ಇದ್ದೇವೆ. ಆದ್ರೆ ಆತನ ಪ್ರೀತಿಯನ್ನ ಇನ್ನೂ ಕೂಡ ಅರ್ಥ ಮಾಡಿಕೊಳ್ಳದವರಾಗಿ ಕರ್ತನ ಪ್ರೀತಿಯನ್ನ ನಾವು ಇನ್ನೂ ಕೂಡ ಸಂಶಯದಿಂದ ನೋಡುವಂತವರಾಗಿದ್ದೇವೆ. ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ತನ್ನನ್ನು ಎಂಬುದಾಗಿ ಹೇಳ್ತಾನೆ ಸ್ಥಾನಿಕನಾದ ಯೋಹಾನನಿಗೆ ಉತ್ತರವನ್ನು ಕಳಿಸುವಾಗ. ಹಾಗೆ ದೇವರ ಪ್ರೀತಿಯ ವಿಷಯದಲ್ಲಿಯೂ ಸಹ
ಈ ಲೋಕದಲ್ಲಿ ಜನರು ದೇವರನ್ನ ಸಂಶಯ ಪಡುತ್ತಿರುವುದರಿಂದಲೇ ದೇವರಿಗೆ ಸಲ್ಲತಕ್ಕಂತ ಪ್ರೀತಿಯ ನಿಮಿತ್ತ ಆತನಿಗೆ ಸಮರ್ಪಕವಾಗಬೇಕಾದಂತ ಘನತೆ, ಗೌರವ, ಆರಾಧನೆಯನ್ನ ನಾವು ಸಲ್ಲಿಸದೆ ಹೋಗಿ ಆತನ ಪ್ರೀತಿಯ ಮುಂದೆ ಬಿದ್ದು ಹೋಗಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ನಾವು ಪಾಪ ಮಾಡಿ ಈ ಭೂಮಿ ಮೇಲೆ ಪ್ರೀತಿಗೆ ಬದಲಾಗಿ ಶಿಕ್ಷೆಯನ್ನ ಅನುಭವಿಸುವಂತ ಒಂದು ಪಾತ್ರವನ್ನ ನಾವು ಪಡ್ಕೊಂಡಿದ್ದೇವೆ. ಇಲ್ಲಿ ಈ ಪಾಠದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಎಲ್ಲರೂ ತನ್ನನ್ನು ಪ್ರೀತಿಸುವಂತೆ ಯಾಕೆ ಮಾಡಬಾರದು? ದೇವರು ಎಲ್ಲವನ್ನು ತಾನೇ ಮಾಡ್ಲಿಕ್ಕೆ ಹೋಗುವುದಿಲ್ಲ. ನಮಗೂ ಕೂಡ ಆತನನ್ನ ಪ್ರೀತಿಸುತ್ತಾ ಇದ್ದೇವೆಂಬುದನ್ನ ನಾವು ಗ್ರಹಿಸಿಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವುದು ಅಂತೆ, ಆತನ ಪ್ರೀತಿ ಮಾಡೋದಕ್ಕೆ ನಾನು ಹೀಗೆ ಮಾಡಿದ್ದೇನೆ ಎಂಬುದನ್ನ ಅನುಭವಿಸಿ ತೃಪ್ತಿ ಪಟ್ಟುಕೊಳ್ಳುವುದಕ್ಕಂತೆ ದೇವರು ನಮಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅವಕಾಶ ಏನಪ್ಪಾ ಅಂತ ಹೇಳುವಾಗ, ಆತನು ನಮ್ಮನ್ನ ಪ್ರೀತಿಸಿರುವುದರಿಂದ ನಾವು ಆತನನ್ನ ಪ್ರೀತಿಸಬೇಕು. ಹೇಗೆ? ದೇವರು ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ ಹೇಳಿದ. ಸೊ ಈ ಭೂಮಿ ಮೇಲೆ ದೇವರು ನಮ್ಮನ್ನ ಪ್ರೀತಿಸಿದ ಆತನನ್ನ ನಾವು ಪ್ರೀತಿಸಬೇಕಾದ್ರೆ ದೇವರು ನಮ್ಮ ಮುಂದೆ ಇಟ್ಟಿರುವಂತ ಇತರರನ್ನು ನಾವು ಪ್ರೀತಿಸಬೇಕಾಗಿದೆ. ಇತರರನ್ನ ಪ್ರೀತಿಸುವುದರ ಮುಖಾಂತರವಾಗಿಯೇ ನಾವು ದೇವರನ್ನ ಪ್ರೀತಿಸುವಂತವರಾಗಿದ್ದೇವೆ. ಹೀಗಿದ್ದರೂ ದೇವರ ಈ ನಿಯಮಕ್ಕೆ ನಾವು ಯಥಾರ್ಥವಾಗಿ ಅನುಸರಿಸುವಂತ ಸಂತೋಷದ ಮನೋಭಾವನೆ ಉಳ್ಳವರಾಗಿ ಆ ಕಾರ್ಯವನ್ನ ಮಾಡಿದಾಗ ಅದು ದೇವರಿಗೆ ಮೆಚ್ಚುಗೆಯಾದಂತ ಪ್ರೀತಿಯಾಗುವಂಥದ್ದಾಗಿ. ಈ ಕಾರ್ಯಗಳಲ್ಲಿ ನಮ್ಮನ್ನ ಯಾರು ಒತ್ತಾಯ ಮಾಡಬಾರದು. ನಮಗೆ ನಮ್ಮಿಂದ ಯಾವ ಕುಂದು ನಡೆಯಬಾರದು. ಹಾಗಾಗಬೇಕು ಅಂತಂದ್ರೆ ದೇವರು ನಮ್ಮನ್ನ ಪ್ರೀತಿಸಿದ ಹಾಗೆ ನಾವು ಕೂಡ ಆತನನ್ನ ಪ್ರೀತಿಸಲು ಸಾಧ್ಯ. ಆತನು ನಮ್ಮನ್ನ ಪ್ರೀತಿಸಿದ ಹಾಗೆ ನಿಷ್ಕಳಂಕವಾದಂತ ಪ್ರೀತಿಯನ್ನ, ನಿಷ್ಕಳಂಕವಾದಂತ ಜೀವಿತವನ್ನ, ಪರಿಶುದ್ಧವಾದ ಜೀವಿತವನ್ನ, ಪರಿಶುದ್ಧವಾದ ನಂಬಿಕೆಯನ್ನ, ಯಥಾರ್ಥವಾದ ಭಕ್ತಿಯನ್ನ ಈ ಭೂಮಿ ಮೇಲೆ ನಾವು ಸಂಪೂರ್ಣವಾಗಿ ಪಡ್ಕೊಳ್ಬೇಕಾದ್ರೆ ಆತನ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ಅರ್ಥ ಮಾಡಿಕೊಂಡಾಗ ಸಾಧ್ಯ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಂಡಾಗ ಮಾತ್ರ ಸಾಧ್ಯ. ಈ ಅನುಭವ, ಈ ಅಳತೆ ಮಾಡ್ತಕ್ಕಂಥ ಶಕ್ತಿ ದೇವರು 2 ಆಧಾರಗಳಲ್ಲಿ ನಮಗೆ ಕೊಟ್ಟಿದ್ದಾನೆ. ಯಾವುದು? ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಸತ್ಯವೇದದ ಮುಖಾಂತರವಾಗಿ ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೂ ಮತ್ತು ದೇವರು ನಮ್ಮಿಂದ ಎಂಥ ಪ್ರೀತಿಯನ್ನು ಬಯಸುತ್ತಾನೆ ಎಂಬುದಾಗಿ ತಿಳಿದು ಆತನ ಪ್ರೀತಿಸಿದಂತೆ ನಾವು ಆತನನ್ನ ಪ್ರೀತಿಸುವುದಕ್ಕೂ ದೇವರು ನಮಗೆ ಈ ಸತ್ಯವೇದದ ಮುಖಾಂತರವಾಗಿ ದೇವರನ್ನ ಕಾಣದೇ ಇರತಕ್ಕಂಥ, ದೇವರ ಪ್ರೀತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಮಾನವ ಜಗತ್ತಿಗೆ ದೇವರು ಸಾಕ್ಷ್ಯಾಧಾರವಾಗಿ ಕೊಟ್ಟಿದ್ದಾನೆ. ಆದುದರಿಂದ ದೇವರ ಬದಲಾಗದ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಆತನನ್ನ ನಾವು ಪ್ರೀತಿಸಬೇಕಾದ್ರೆ ಸತ್ಯವೇದದ ಮುಖಾಂತರವಾಗಿ ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಎಲ್ಲಾ ವಿಷಯವನ್ನ ನಾವು ತಿಳಿದುಕೊಳ್ಳಲು ದೇವರು ನಮಗೆ ಆಧಾರವಾಗಿ ಇಟ್ಟಿದ್ದಾನೆ. ಇಲ್ಲಿ ನಾವು ದೇವರನ್ನ ಪ್ರೀತಿಸುವಾಗ ನಿಜವಾಗಿ ಆತನನ್ನ ಸ್ವಇಚ್ಛೆಯಿಂದ ಪ್ರೀತಿಸುವುದು ಹೇಗೆ ಎಂಬುದನ್ನ ಆತನು ನಮಗೆ ಕಲಿಸಿಕೊಡ್ತಾನೆ. ಮತ್ತು ನಾವು ಸ್ವಇಚ್ಛೆಯಿಂದ ಆತನನ್ನ ಪ್ರೀತಿಸಿದ್ರೆ ಮಾತ್ರ ಆತನು ಅದನ್ನ ಅಂಗೀಕರಿಸ್ಕೊಳ್ತಾನೆ. ಇದನ್ನ ನಾವು ಆತನನ್ನ ಪ್ರೀತಿಸುವಂತ ಆ ಒಂದು ಪ್ರೀತಿಯ ವಿಧಾನವನ್ನ ನಮ್ಮ ಸ್ವಂತ ಇಚ್ಛೆಯಿಂದ ಮಾಡಬೇಕೆಂಬುದಾಗಿ ಆತನು ಬಯಸ್ತಾನೆ. ಆತನನ್ನ ಪ್ರೀತಿಸುವಂತದ್ದ ನಮ್ಮ ಆರಿಸುವಿಕೆ ಆಗಿರಬೇಕು. ನಮ್ಮ ಆರಿಸುವಿಕೆಯಲ್ಲಿ ದೇವರನ್ನ ಪ್ರೀತಿಸುವಂಥದ್ದು ನಮ್ಮ ಪ್ರಮುಖವಾದಂತ ಆದ್ಯತೆ ಆಗಿರಬೇಕು. ಆವಾಗ ನಾವು ಆತನು ನಮ್ಮನ್ನ ಪ್ರೀತಿಸಿದಂತೆಯೇ ಪ್ರೀತಿಸಲು ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ
ಅಷ್ಟರ ಮಟ್ಟಿಗೆ ದೇವರು ತನ್ನ ಇಷ್ಟಕ್ಕೆ ವಿರುದ್ಧವಾದದ್ದನ್ನು ಮಾಡಬೇಕೆಂದು ಜನರು ಬಯಸಿದಲ್ಲಿ ಅದನ್ನು ಆರಿಸಿಕೊಳ್ಳಲು ಆತನವರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾನೆ. ಈ ಪಾಠವನ್ನ ಕಲಿಯುವಾಗ ದೇವರು ಆತನನ್ನ ಪ್ರೀತಿಸುವುದನ್ನು, ಪ್ರೀತಿಸದೆ ಇರುವುದನ್ನು ಅದನ್ನ ನಮ್ಮ ಆರಿಸುವಿಕೆಗೆ ಬಿಟ್ಟು ಕೊಟ್ಟಿದ್ದಾನೆಂಬುದಾಗಿ ಕಲಿತೇವೆ. ನಮ್ಮ ಆರಿಸುವಿಕೆಗೆ ಯಾಕೆ ಬಿಟ್ಟು ಕೊಟ್ಟಿದ್ದಾನಂದ್ರೆ, ಆತನು ಒತ್ತಾಯ ಪೂರ್ವಕವಾದಂತ ಪ್ರೀತಿಯಿಂದ ಆತನು ತೃಪ್ತಿ ಹೊಂದುವವನಲ್ಲ. ಬದಲಾಗಿ ತನ್ನನ್ನು ಪ್ರೀತಿಸುವಂತ ತನ್ನವರು ಯಥಾರ್ಥವಾಗಿ ಸ್ವ ಇಚ್ಛೆಯಿಂದ, ಸ್ವಪ್ರೇರಣೆಯಿಂದ, ಮನಸ್ತೃಪ್ತಿಯಿಂದ ಆತನನ್ನ ಪ್ರೀತಿಸಬೇಕು. ಆತನು ಅದನ್ನ ಬಯಸುವಂತವನಾಗಿದ್ದ. ಅದನ್ನ ನಾವೇ ನಮ್ಮ ಸ್ವಂತ ಇಚ್ಛೆಯಿಂದ ತೀರ್ಮಾನಿಸಬೇಕಾಗಿದೆ. ಆ ತೀರ್ಮಾನದಲ್ಲಿ ನಾವು ತಪ್ಪು ಮಾಡೋದಾದರೆ ಅದಕ್ಕೆ ದೇವರು ಜವಾಬ್ದಾರನಲ್ಲ. ಮನುಷ್ಯರು ಯಾವುದನ್ನು ಆರಿಸಿಕೊಳ್ಳಬೇಕೆಂದು ನಿರ್ಣಯಿಸುವುದು ಇದರ ಕೆಲಸವಲ್ಲ. ತನ್ನ ಸೃಷ್ಟಿಗಳಿಗೆ ಸ್ವಪ್ರೇರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ದೇವರು ಕೊಡಲು ಬದ್ಧನಾಗಿದ್ದಲ್ಲಿ ಆತನ ಆಶೀರ್ವಾದ ಇಚ್ಛೆಗಳಿಗೆ ವಿರುದ್ಧವಾಗಿ ಆಯ್ಕೆ ಮಾಡಬಹುದಾದ ಸಾಮರ್ಥ್ಯವನ್ನು ಸಹ ದೇವರು ಜನರಿಗೆ ಕೊಟ್ಟಿದ್ದಾನೆ. ಸೊ ಆಯ್ಕೆ ಮಾಡುವಂತ ಸಾಮರ್ಥ್ಯವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಆದರೆ ನಮ್ಮಿಂದ ಆತನ ಎದುರು ನೋಡ್ತಕ್ಕಂಥದ್ದು ಆತನನ್ನ ಪ್ರೀತಿ ಮಾಡುವಂತ ಆಯ್ಕೆಯನ್ನ. ಆದರೆ ದೇವರು ಕೊಟ್ಟಿರುವ ಈ ಸ್ವಾತಂತ್ರ್ಯವನ್ನು ಹೆಚ್ಚಿನ ಜನರು ದುರುಪಯೋಗ ಪಡಿಸಿಕೊಂಡು ಆತನ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವುದು ದುರಂತವಾಗಿದೆ. ಈ ಕಾರಣದಿಂದ ದೇವರು ಬಯಸದಿರುವಂತ ಅನೇಕ ಸಂಗತಿಗಳು ನಡೆಯುತ್ತವೆ. ಅವುಗಳಿಗೆ ಖಂಡಿತವಾಗಿಯೂ ದೇವರು ಕಾರಣನಲ್ಲ. ಅನೇಕ ವಿಷಯಗಳನ್ನ ನಾವು ಕಲ್ತಿದ್ದೇವೆ. ಬೋಧಕರು ಪಾಸ್ಟರ್ ಸಾಲಮನ್ ಅವರು ಈ ವಿಷಯದಲ್ಲಿ ತಿಳಿಸಿದ್ದಾರೆ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ನಮ್ಮನ್ನು ಪ್ರೀತಿಸುತ್ತಾನೆ, ಇಷ್ಟೆಲ್ಲ ಒಳ್ಳೆಯದನ್ನ ಮಾಡಿದ್ದಾನೆ. ಆದರೂ ಆತನು ನಮ್ಮನ್ನ ಪ್ರೀತಿಸುವಾಗ ನಮ್ಮ ಜೀವಿತದಲ್ಲಿ ಕೆಟ್ಟದ್ದು ಯಾಕೆ ನಡೆದು ಹೋಗ್ತವೆ? ಕೆಟ್ಟದ್ದು ಯಾಕೆ ನಡೀತವೆ? ನಾವ್ ಯಾಕೆ ಕೆಟ್ಟದನ್ನ ಅನುಭವಿಸ್ಬೇಕು? ನಮ್ಗೆ ಕೆಟ್ಟದ್ದು ನಡೆಯುವುದಕ್ಕೆ ದೇವರು ಯಾಕೆ ಬಿಡುತ್ತಾನೆ? ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತ ವಿಷಯ ಇಷ್ಟೇ. ನಮ್ಮ ಪ್ರೀತಿ ಸ್ವಇಚ್ಛೆಯಿಂದ ಆತನಿಗೆ ಮುಟ್ಟದೆ ಹೋದಾಗ ಆಗುವಂತ ಅವಘಡದಿಂದ ಬರ್ತಕ್ಕಂಥ ಪರಿಣಾಮದ ನಿಮಿತ್ತ, ನಮ್ಮ ಆರಿಸುವಿಕೆಯಲ್ಲಿ ನಾವು ತಪ್ಪಿ ಹೋಗುವುದರ ನಿಮಿತ್ತ ಈ ಭೂಮಿ ಮೇಲೆ ನಮ್ಮ ಜೀವಿತದಲ್ಲಿ ಕೆಲವೊಂದು ದೇವರು ಕೂಡ ನಮ್ಮನ್ನ ನಮ್ಮ ತಪ್ಪಿಗೆ ತಕ್ಕ ಪ್ರಾಯಚಿತ್ತವನ್ನ, ಪ್ರತಿಫಲವನ್ನ ಹೊಂದುವುದಕ್ಕೆ ಬಿಟ್ಕೊಡ್ಬೇಕಾಗ್ತದೆ. ದೇವರು ಈ ವಿಷಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅರಿವನ್ನ ಇಟ್ಟಿದ್ದಾನೆ, ತಿಳುವಳಿಕೆಯನ್ನ ಕೊಟ್ಟಿದ್ದಾನೆ. ಸತ್ಯವೇದವನ್ನು ಓದಿದರು ಓದದೆ ಇದ್ರೂ ಕೂಡ ಪ್ರಾಕೃತಿಕವಾದಂತ ನಿಯಮಗಳಲ್ಲಿ ತಪ್ಪೇನೆಂಬುದನ್ನ ಅರ್ಥ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ದೇವರು ಇಟ್ಟಿದ್ದಾನೆ. ಸುಳ್ಳು ಹೇಳುವುದು ತಪ್ಪು, ಮೋಸ ಮಾಡುವುದು ತಪ್ಪು, ಹೀಗೆ ಅನೇಕ ವಿಷಯಗಳಲ್ಲಿ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತ, ಗ್ರಹಿಸಿಕೊಳ್ಳುವಂತ ವ್ಯವಸ್ಥೆ ಇರುವುದರಿಂದ ಅಂಥದ್ದನ್ನು ನಾವು ಮೀರಿ ಪಾಪ ಮಾಡುವಾಗ, ತಪ್ಪು ಮಾಡುವಾಗ ಅದಕ್ಕೆ ತಕ್ಕಂತ ಪ್ರತಿಫಲವನ್ನ ನಾವು ಅನುಭವಿಸುವಂತ ಪರಿಸ್ಥಿತಿ ಬಂದಾಗ ಅದಕ್ಕೆ ದೇವರು ಎಂದು ಕಾರಣನಾಗುವುದಿಲ್ಲ. ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ. ಆತನು ನಮ್ಮನ್ನ ಪ್ರೀತಿಸುವುದಕ್ಕೆ ಕೇಳ್ಕೊಳ್ತಾನೆ. ಆತನನ್ನ ನಾವು ಯಥಾರ್ಥವಾಗಿ ಪ್ರೀತಿಸುವುದಾದರೆ ನಮ್ಮ ಜೀವಿತದಲ್ಲಿ ದೇವರು ತನ್ನ ಹಿತವಾದ ಕಾರ್ಯಗಳನ್ನ ನಿರಂತರವಾಗಿಯೂ ಮಾಡುತ್ತಾ ಬರುವಂತವನಾಗಿದ್ದಾನೆ. ಅನೇಕ ಸಾರಿ ದೇವರನ್ನ ಯಥಾರ್ಥವಾಗಿ ಪ್ರೀತಿಸುವಂತವರ ಜೀವಿತದಲ್ಲಿಯೂ ಅಪಾಯಗಳು, ಕಷ್ಟಗಳು, ಸಂಕಟಗಳು, ಶೋಧನೆಗಳು ಬರುವುದುಂಟು. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ದೇವರು ತಾನೇ ನಮಗೆ ಮಾದರಿಯಾಗಿದ್ದಾನೆ. ಆದಾಮ ಹವ್ವಳು ತಪ್ಪು ಮಾಡಿ ಅಪಾಯವನ್ನ ತಂದುಕೊಂಡರು. ಈಗ ಅವರನ್ನ ಈ ಮಹಾ ಅಪರಾಧದಿಂದ, ಅದರ ಬಲೆಯಿಂದ, ಅದರಿಂದ ಆಗುವಂತ ಶಿಕ್ಷೆಯಿಂದ ತಪ್ಪಿಸುವುದಕ್ಕೋಸ್ಕರ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಮಾನವನ ಹಿತಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನೇ
ಶಿಲುಬೆಯ ಮೇಲೆ ಮರಣಕ್ಕೆ ಒಪ್ಪಿಸಬೇಕಾದಲ್ಲಿ ಆತನು ಸಂತೋಷವಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಹೀಗಿರುವುದರಿಂದ ಅಲ್ಲಿಯೂ ಕೂಡ ನಾವು ದೇವರನ್ನ ಪ್ರೀತಿಸುವುದಾದರೆ ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳು ಈ ಭೂಮಿಯ ಮೇಲೆ ತನಗಾಗಿ ತನ್ನ ಹೆಸರಿನ ನಿಮಿತ್ತ ಬರುವಂತ ಕಷ್ಟ, ಸಂಕಟ, ಶೋಧನೆಗಳನ್ನ ಕ್ರಿಸ್ತನು ಹೇಗೆ ಸಂತೋಷವಾಗಿ ನಮ್ಮ ನಿಮಿತ್ತ ಶಿಲುಬೆಯ ಮರಣವನ್ನ ಅಂಗೀಕಾರ ಮಾಡಿಕೊಂಡನು, ಹಾಗೆಯೇ ನಾವು ಸಹ ದೇವರನ್ನ ಯಥಾರ್ಥವಾಗಿ ಪ್ರೀತಿಸುವುದಾದರೆ, ಆತನ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ಅರ್ಥ ಮಾಡಿಕೊಂಡಿದ್ದವರಾಗಿದ್ದರೆ, ದೇವರ ಯೆಹೋವನು ಸರ್ವೋತ್ತಮನೆಂದು ನಮ್ಮ ಅನುಭವಕ್ಕೆ ಬಂದಿದ್ದರೆ, ಈ ಕಷ್ಟ, ಸಂಕಟ, ಶೋಧನೆ, ಸಮಸ್ಯೆ ಯಾವುದು ಕೂಡ ದೇವರ ಪ್ರೀತಿಗೆ ಅಡ್ಡವಾಗಲಾರದು ಮತ್ತು ನಮಗೆ ಭಾರವಾಗಲಾರದು. ಬದಲಾಗಿ ದೇವರಿಗಾಗಿ ಆತನು ನಮ್ಮನ್ನ ಪ್ರೀತಿಸಿದಕ್ಕಾಗಿ ನಾವು ಆತನಿಗೆ ಸಲ್ಲಿಸುವಂತ ಒಂದು ಕಾಣಿಕೆ ಇದಾಗಿದೆ ಎಂಬುದನ್ನ ನಾವು ಗ್ರಹಿಸಿಕೊಂಡವರಾಗಿ ಆತನಿಗೆ ಈ ಪವಿತ್ರವಾದಂತ ಪ್ರೀತಿಯ ಸಂಕೇತಕವಾಗಿ ಆತನ ನಿಮಿತ್ತ ಹಿಂಸೆಯನ್ನ, ಸಂಕಟವನ್ನ, ನೋವನ್ನ ಅನುಭವಿಸುವುದಕ್ಕೆ ನಾವು ಸಂತೋಷವುಳ್ಳವರಾಗ್ತೇವೆ. ಇಂಥ ಪ್ರೀತಿಯನ್ನ ತಾನೇ ದೇವರು ನಮ್ಮಿಂದ ಅಪೇಕ್ಷಿಸುವಂತ. ಇಂಥ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ದೇವರ ಪ್ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾಗದೆ ಇರತಕ್ಕಂಥ ಜನರ ಜೀವಿತದಲ್ಲಿ ಇನ್ನೂ ದೇವರ ಬಗ್ಗೆ, ಆತನ ಪ್ರೀತಿಯ ಬಗ್ಗೆ ಸಂಶಯವು ಹಾಗೆ ಉಳಿದಿದೆ ಮತ್ತು ಹಾಗೆ ಉಳಿದುಕೊಳ್ಳುವಂಥದ್ದಾಗಿದೆ. ಆದರೆ ದೇವರನ್ನ ಪ್ರೀತಿಸುವಂತ ದೇವ ಜನರಿಗೆ ಇದು ಅರ್ಥ ಆಗಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಇದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಭೂಮಿ ಮೇಲೆ ದೇವರನ್ನ ನಾವು ಪ್ರೀತಿಸುವುದಕ್ಕೆ ನಮ್ಮಲ್ಲಿ ಯಾವ ಪ್ರಶ್ನೆಗಳು ಕೂಡ ಇರಲಾರವು. ಬದಲಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಆತನನ್ನ ಪ್ರೀತಿಸುವುದಕ್ಕೆ ನಮ್ಮ ಆತ್ಮ, ಪ್ರಾಣ, ಶರೀರವನ್ನ ಸಜೀವ ಯಜ್ಞವನ್ನಾಗಿ ಸಮರ್ಪಿಸುವುದಕ್ಕೆ ನಾವು ಸಿದ್ಧರಾಗ್ತೇವೆ. ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕೆಂಬುದೇ ದೇವರ ಚಿತ್ತವಾಗಿದೆ ಮತ್ತು ಈ ಪಾಠದ ಉದ್ದೇಶವಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ಸಂಗತಿಗಳೇನಾದ್ರು ಇದ್ರೆ ಅದನ್ನ ಚರ್ಚೆ ಮಾಡೋಣ. ದೇವರ ಭಕ್ತಿ ಪೂರ್ವಕವಾದಂತ ಚರ್ಚೆ ಆಗಲಿ, ದೇವರಿಗೆ ಮಹಿಮೆ ತರುವಂತ ಚರ್ಚೆ ಆಗಲಿ, ಇತರರನ್ನ ದೇವರ ಪ್ರೀತಿಯಲ್ಲಿ ಸ್ಥಿತಿಗೆ ತರುವಂತೆ ನಮ್ಮ ಚರ್ಚೆ ನಡೆಯಲಿ ಎಂಬುದು ನನ್ನ ವಿಜ್ಞಾಪನೆಯಾಗಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಏನಾದರೂ ಇದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಕೆಲವು ಸಾರಿ ಮೌನ ದೇವರನ್ನ ನಾವು ದೇವರ ಈ ಒಂದು ಎಲ್ಲ ಇಚ್ಛೆಗಳನ್ನ ಗ್ರಹಿಸಿಕೊಂಡೋದಕ್ಕೆ, ಒಪ್ಕೊಂಡೋದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಳ್ತಾರೆ. ಆದ್ರಿಂದ ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ದೇವರ ಈ ಸತ್ಯಕ್ಕೆ ತಕ್ಕಂತೆ ಈ ಆತನನ್ನ ಪ್ರೀತಿಸುವಂತ ಶಕ್ತಿಯನ್ನ ದೇವರು ನಮಗೆ ಕೊಡ್ಲಿ. ದೇವರು ನಮ್ಮನ್ನ ನಿಷ್ಕಳಂಕವಾದಂತ, ಪರಿಶುದ್ಧವಾದಂತ, ಯಥಾರ್ಥವಾದಂತ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ನಮ್ಮಿಂದಲೂ ಅದನ್ನೇ ಬಯಸ್ತಾನೆ. ಅಂತ ಜೀವಿತ ನಮ್ಮದಾಗಿರ್ಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತಾರೆ. Pastor, good evening. ಓಕೆ, Yeah, Pastor. So, Vinayak pray ಮಾಡಿ Pastor. ವಿನಾಯಕ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾನು ಹಿರಿಯರಾದಂತ ಜಾನ್ಸನ್ ಶರಣಪ್ಪ ಅವ್ರಿಗೆ ಕೇಳ್ಕೊಳ್ತೇನೆ. ಇದ್ದೀರಾ ಜಾನ್ಸನ್ ಶರಣಪ್ಪ ಅವರು? ಓಕೆ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡುವಾಗ ಕೆಲವೊಂದು ವಿಜ್ಞಾಪನೆಗಳಿವೆ, ಅವುಗಳನ್ನ ನಿಮಗೆ ತಿಳಿಸ್ತೇನೆ. ದಯಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಈಗಾಗಲೇ ಹೇಳಿದ್ದಾರೆ, ಪ್ರೇಮ್ನಾಥ್ ಸರ್ ಅವರ ಮಗನು ವಿನಾಯಕ್ಗೋಸ್ಕರ ಪ್ರಾರ್ಥನೆ ಮಾಡೋಣ.
ಮತ್ತು KP ರವಿ ಬಳ್ಳಾರಿ ಅವರ ಬಿಸಿನೆಸ್ಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಆರ್ಯನ್ ಎಂಬತಕ್ಕಂತ ಮಗುವಿನ ಆರೋಗ್ಯಕ್ಕಾಗಿ ಕಿಡ್ನಿ ಸಮಸ್ಯೆ ಇದೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ರಂಗಸ್ವಾಮಿ ಇವರ ಆರೋಗ್ಯಕ್ಕಾಗಿ ಮತ್ತು ಪ್ರತಿಮಾ ಮತ್ತು ಅವರ ಮಗುವಿಗೋಸ್ಕರ, ತಾಯಿ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಲೋಕ ಸಂಕಲ್ ಅವರ ಕುಟುಂಬದ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತು ಸುಶೀಲಾ ಎಂಬುವಂತ ಸಹೋದರಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಲು ಕೇಳ್ಕೊಂಡಿದ್ದಾರೆ. ಶೋಭಾರಾಣಿ ಅವರ ಆರೋಗ್ಯಕ್ಕೋಸ್ಕರ ಕೇಳ್ಕೊಂಡಿದ್ದಾರೆ. ಶುಭಂ ಎಂಬತಕ್ಕಂತ ಸಹೋದರ, ಆತನು ಸೈತಾನನ ಮಾಟ ಮಂತ್ರಗಳ ಬಂಧನದಲ್ಲಿ ಸಿಕ್ಕಿ ಆತನು ಕೆಲಸಕ್ಕೆ ಹೋಗಲಾರದಂತೆ ಆತನು ಬಹಳ ಕಷ್ಟಪಡ್ತಾ ಇದ್ದಾನೆ. ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾನೆ. ಈ ವಿಚಾರಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಕೂಡಿ ಬಂದಿರುವಂತ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಾರ್ಥನೆ. ಪಾಸ್ಟರ್, ನಮ್ಮ ಮಿಸ್ಸಸ್ ಸ್ವಲ್ಪ ಹುಷಾರಿಲ್ಲ, ಹೈ BP ಆಗಿದೆ. Okay. ಮಿಸ್ಸಸ್ಗೆ ಹೈ BP ಆಗಿದೆ. ಲಲಿತಾ ಕೋಲ್ಕರ್. ಶ್ರೀಮತಿ ಲಲಿತಾ ಕೋಲ್ಕರ್. ಲಲಿತಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ಸಮಯಕ್ಕಾಗಿ ವಂದನೆ ಸಲ್ಲಿಸುತ್ತಿದ್ದೇವೆ ದೇವ. ಇದನ್ನೆಲ್ಲ ನಮ್ಮ ಜೊತೆಗಿದ್ದು ಆಶೀರ್ವಾದ ಮಾಡಿ ನಿನ್ನ ಒಂದು ಕೃಪೆಯಲ್ಲಿ ನಡೆಸಿ ಮನೆಯನ್ನು ಸೇರಿ ನಿನ್ನ ವಾಕ್ಯಗಳನ್ನು ನಾವು ಕೇಳ್ಕೊಂಡಿದ್ದೇವೆ ಸ್ವಾಮಿ. ನಿನ್ನ ನಾಮಕ್ಕನಂತ ಸ್ತೋತ್ರ ದೇವ. ನಿನ್ನ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸಕ್ಕಾಗಿ ಸ್ತೋತ್ರ. ಅದರ ಪ್ರಕಾರ ನಡ್ಲಿಕ್ಕೆ ನೀನು ಸಹಾಯ ಮಾಡು. ದೃಢವಾದ ನಂಬಿಕೆಯಿಂದ ನಾವು ನಿಲ್ಲಲಿಕ್ಕೆ ನಿನ್ನ ಕೃಪೆಗಳ ಹಸ್ತಗಳ ನಮ್ಮ ಮೇಲಿರಲಿ ಸ್ವಾಮಿ. ಇನ್ನು ಅನೇಕ ಜನರಿಗೆ ಈ ಸತ್ಯದ ವಾಗ್ಗಳನ್ನು ತಿಳಿಸಲಿಕ್ಕೆ ಸಹಾಯ ಮಾಡು. ಸಮಯವನ್ನು ನಮಗೆ ಒದಗಿಸಿಕೊಟ್ಟಾಗ ಜನರಿಗೆ ಈ ಸತ್ಯದ ವಾಗ್ಗಳನ್ನು ತಿಳಿಸುವಂತ ಒಂದು ಸೌಭಾಗ್ಯವಂತ ಸ್ವಾಮಿ. ನಾವು ನಮ್ಮ ಈ ಒಂದು ವಿಜ್ಞಾಪನೆಗಳಲ್ಲಿ ನಿನ್ನಗ ಮರೆಯಡೆಯವರಾಗಿದ್ದೇವೆ. ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬರ ಈ ಒಂದು ವಿಜ್ಞಾಪನೆಗಳಿಗಾಗಿ ನಾವು ನಿನ್ನಲ್ಲಿ ಕೇಳ್ಕೊಳ್ತೇವೆ ದೇವ. ವಿನಾಯಕ್ ಅವರ ಕೋಲ್ಕರ್ ಅವರ ಒಂದು ನಿನ್ನ ಮಗನನ್ನು ಆಶೀರ್ವಾದ ಮಾಡು ಸ್ವಾಮಿ. ಆ ಮಗನಿಗೆ ಆರೋಗ್ಯವಂತ ಪರಿಸು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಮಾಡುವಂತ ಒಂದು ಕೆಲಸ, ಅಡ್ವೊಕೇಟ್ ಕೆಲಸದಲ್ಲಿ ಸ್ವಾಮಿ ನಿನ್ನ ಕೃಪೆಗಳ ಸ್ಥಳ ಮಗನ ಇರಲಿ. ಅವರು ಮಾಡುವಂತ ಪ್ರಾಕ್ಟೀಸ್ ನಲ್ಲಿ ಕೂಡ ನಿನ್ನ ಸಹಾಯವಿರಲಿ ಸ್ವಾಮಿ. ಆ ಮಗನಿಗೆ ಆರೋಗ್ಯವಂತ ಪಾಲಿಸು. ಕುಟುಂಬವನ್ನು ಸ್ವಾಮಿ ನಿನ್ನ ಕೃಪೆಯಲ್ಲಿ ನಡೆಸಿ ಅವರೆಲ್ಲರೂ ನಿನ್ನ ಒಂದು ಭಕ್ತಿಯಲ್ಲಿ ನಡಲಿಕ್ಕೆ ನಿನ್ನ ಸಹಾಯ ಮಾಡಿ ಸ್ವಾಮಿ. ಗುಡಾರ ಹುಷಾರಿಲ್ಲ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಆ ಮಗಳನ್ನು ನೀನು ಮುಟ್ಟಿ ಸ್ವಸ್ಥ ಮಾಡು. IBPಲಿಂದ ನೀನು ಆ ಒಂದು ಸ್ವಸ್ಥಪಡಿಸಿ ಒಂದು ನಾರ್ಮಲ್ BP ಅನ್ನು ನೀನು ಕಂಟ್ರೋಲ್ ಮಾಡ್ಲಿಕ್ಕೆ ನೀನು ಸಹಾಯ ಮಾಡು ಸ್ವಾಮಿ. ನಿನ್ನ ಮುಖಾಂತರ ಆ ಮಗಳು ನಿನಗೆ ಮಹಿಮೆ ಸಲ್ಲಿಸುವಂತ ಸಮಯ ಪಾಲಿಸಬೇಕೆಂದು ಬೇಡ್ಕೊಳ್ತೇವೆ. ಅದೇ ರೀತಿ ಕೋಲ್ಕರ್ ಅವರನ್ನು ಆಶೀರ್ವಾದ ಮಾಡ್ರಿ. ಅವರ ಒಂದು ನಂಬಿಕೆಯನ್ನು ನಿನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಆಶೀರ್ವಾದ ಮಗಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಅವ್ರ ಕುಟುಂಬನ ಆಶೀರ್ವಾದ ಮಾಡ್ರಿ. ಮಕ್ಕಳನ್ನು ಮೊಮ್ಮಕ್ಕಳನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡಿ ಅವರೆಲ್ಲರೂ ನಿನ್ನ ಪ್ರೀತಿಯಲ್ಲಿ ನಡೆಸಿ ಆರೋಗ್ಯದಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ ದೇವ. KP ರವಿ ಸರ್ ಪ್ರಾರ್ಥನೆ ಮಾಡ್ತೇವೆ. ಆ ಮಗನನ್ನು ನಿನ್ನ ಒಳ್ಳೆ ರೀತಿಯಲ್ಲಿ ನಂಬಿಕೆയുള്ള ಒಂದು ಆಶೀರ್ವಾದದಿಂದ ನಡೆಸಿದಕ್ಕಾಗಿ ಸ್ತೋತ್ರ. ಆ ಮಗನ ಒಂದು ಬಿಸ್ನೆಸ್ ನಲ್ಲಿ ಕೂಡ ನಿನ್ನ ಸಹಾಯ ಮಾಡು. ಅದಕ್ಕಾಗಿ ಸ್ವಾಮಿ ಆ ಮಗನು ನಿನ್ನ ಒಂದು ಅಪಾರವಾದ ನಂಬಿಕೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಟ್ಟು ನಿನ್ನೇ ಮಹಿಮೆಪಡಿಸುವಂತಹ ಒಂದು ಬಿಸ್ನೆಸ್ ಅನ್ನು ಯಶಸ್ವಿಗೊಳಿಸು ಸ್ವಾಮಿ. ಆ ಮಗನ ಹೋಗೋಣ ಬರಣಗಳನ್ನೇ ಪ್ರಸ್ತುತದಲ್ಲಿ ಮಕ್ಕಳನ್ನು ಆಶೀರ್ವಾದ ಮಾಡು. ಅವ್ರ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡ್ದೇವ. ಅವರೆಲ್ಲರೂ ಸ್ವಾಮಿ ನಿನ್ನ ಒಂದು ಭಕ್ತಿಯಲ್ಲಿ ಇರಬೇಕಂತ ಸಮಯಗಳು ಒದಗಿಸಿಕೊಡು ಸ್ವಾಮಿ. ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡು. ನಿನ್ನ ಚಿತ್ತದ ಮೇರೆಗೆ ಮಕ್ಕಳನ್ನು ಒಂದುಗೂಡಿಸಿ ನಿನ್ನ ಸೇವೆಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಆಗಿರ್ಲಿಕ್ಕೆ ಒಂದು ಯೋಜನೆಯನ್ನು ಸಿದ್ಧ ಮಾಡು ಸ್ವಾಮಿ. ದೇವ ಆರ್ಯನ್ ಅವರ ಒಂದು ಆರೋಗ್ಯಕ್ಕಾಗಿ ಬೇಡ್ಕೊಳ್ತೇವೆ ದೇವ. ಮಗನನ್ನು ಮುಟ್ಟಿ ಸ್ವಸ್ಥ ಮಾಡು, ಆರೋಗ್ಯವನ್ನು ದಯಪಾಲಿಸು. ರಂಗಸ್ವಾಮಿ ಸ್ವಲ್ಪ ಪ್ರಾರ್ಥನೆ ಮಾಡ್ತಿದ್ದೇವ. ಅವ್ರ ಕುಟುಂಬನ ಆಶೀರ್ವಾದ ಮಾಡ್ರಿ. ರಂಗಸ್ವಾಮಿಯನ್ನು ಆರೋಗ್ಯವನ್ನು ದಯಪಾಲಿಸ್ರಿ. ಒಂದು ಒಳ್ಳೆಯ ರೀತಿಯಲ್ಲಿ ಆ ಮಗನು ಗುಣಮುಖವಾಗಿ ನಿನಗೆ ಮಹಿಮೆ ಸಲ್ಲಿಸುವಂತ ಯೋಜನೆ ಸಿದ್ಧ ಮಾಡು ಸ್ವಾಮಿ. ಪ್ರತಿಮಾ ಅವರನ್ನು ಅವರ ಮಗ ಮತ್ತು ಅವರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಅವರ ಆರೋಗ್ಯವನ್ನು ದಯಪಾಲಿಸ್ರಿ. ಅವರಿಗೆ ನಿನ್ನ ಕೃಪೆಯಲ್ಲಿ ನಡೆಸಿರಿ. ಅವ್ರನ್ನ ಮುಟ್ಟಿ ಸ್ವಸ್ಥ ಮಾಡ್ಬೇಕಂತ ಬೇಡ್ಕೊಳ್ತೀವಿ. ಲೋಕೇಶ್ ಶಂಕರ್ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರನ್ನು ನಿನ್ನ ಕೃಪೆಯಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ಆ ಮಕ್ಕಳು ನಿನ್ನ ಪ್ರತಿಯೊಂದು ಸಮಯದಲ್ಲಿ ನಿನ್ನ ವಾಕ್ಯಗಳಲ್ಲಿ ಪಾಲ್ಗೊಂಡು ನಿನ್ನ ಸೇವೆಯನ್ನು ಮಾಡುವಂತ ಯೋಜನೆ ಸಿದ್ಧ ಮಾಡೋದಕ್ಕಾಗಿ ಸ್ತೋತ್ರ. ಬಲಪಡಿಸಿರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ನಂಬಿಕೆಗಳ ಜೀವನ ನಡೆಸಿ ಅವರೆಲ್ಲರಿಗೂ ಆರೋಗ್ಯವನ್ನು ದಯಪಾಲಿಸಿ. ಎಲ್ಲರೂ ಅವರನ್ನು ನೋಡಿ ಯೇಸುಸ್ವಾಮಿ ನಂಬಿದಂತ ಮಕ್ಕಳು ಎಷ್ಟು ಆಶೀರ್ವಾದ ಹೊಂದಿರ ತಿಳಿಲಿಕ್ಕೆ, ಇದರ ಮುಖಾಂತರ ಅವರು ದೇವರನ್ನು ನಂಬಲಿಕ್ಕೆ, ಬೇರೆಯವರು ನಂಬಲಿಕ್ಕೆ ನಿನ್ನ ಸಹಾಯ ಮಾಡು ಸ್ವಾಮಿ. ಅವರ ಮುಖಾಂತರ
ಸುಶೀಲ ಅವರ ಆರೋಗ್ಯಕ್ಕೆ ದಯಪಾಲಿಸುವ ಮಗಳನ್ನು ಆಶೀರ್ವಾದ ಮಾಡಿ ಸುಮ್ಮನೆ ಸ್ವಸ್ಥ ಮಾಡಿ ಸೋಬರ ಹಣಿಸಲು ಪ್ರಾರ್ಥನೆ ಮಾಡ್ತೇವೆ. ಆ ಮಗಳನ್ನು ಆಶೀರ್ವಾದ ಮಾಡಿ ಆರೋಗ್ಯವನ್ನು ದಯಪಾಲಿಸ್ಬೇಕಂತ ಬೇಡ್ಕೊಳ್ತೇವೆ. ಶುಭ ಎಂಬ ಒಂದು ನಿನ್ನ ಮಗನು ಸ್ವಾಮಿ ನಿನ್ನ ಕೃಪೆಯಲ್ಲಿ ನಡೆಸಿರಿ ಸ್ವಾಮಿ. ಆ ಮಗನು ಸೈತಾನನ ಶೋಧನೆಗಳಲ್ಲಿರುವಾಗ ಸೈತಾನನ ಮಗನನ್ನು ತೊಂದರೆ ಪಡಿಸಿ ಕೆಲಸಕ್ಕೆ ಹೋಗಲಾರದಂತೆ ಆ ಮಗನ ಹಿಂಸೆಯಲ್ಲಿ ಒಂದು ಸೈತಾನನ ಒಂದು ಗುಪ್ಪಿಟ್ಟಿನಲ್ಲಿರುವಾಗ ಆ ಮಗನನ್ನು ಬಿಡುಗಡೆಗೊಳಿಸು. ಸೈತಾನ ಶೋಧನೆಯಿಂದ ನಿನ್ನ ಒಂದು ಕೃಪೆಗಳ ಹಸ್ತಗಳ ಮಗನನ್ನು ಮುಟ್ಟಿ ಆ ಶೋಧನೆಗಳನ್ನು ತಪ್ಪಿಸಬೇಕು ಅಂದ್ಕೊಳ್ತೇವೆ. ಆ ಮಗನು ಗುಣಮುಖವಾಗಿ ನಿನ್ನ ನಂಬಿದಂತ ಮಗನಾಗಿ ಆ ಮಗನ ಮುಖಾಂತರ ನಿನ್ನ ಯೋಜನೆ ಇದ್ದರೆ ಆ ಸೇವೆಯನ್ನು ನೆರವೇರಿಸಬೇಕು ಎಂದು ಬೇಡ್ಕೊಳ್ತೇವೆ ದೇವ. ತಂದೆಯಲ್ಲಿ ನೆರವೇರಿದಂತ ಪ್ರತಿಯೊಬ್ಬರನ್ನು ನಾವು ಹೆಸರಾಗಿ ಬೇಡ್ಕೊಳ್ತೇವೆ ದೇವ. ನಿನ್ನ ಪ್ರೀತಿಯ ಮಗಳು ಸ್ವಾಮಿ ರಾಜರ ಅವರನ್ನು ಆಶೀರ್ವಾದ ಮಾಡ್ರಿ, ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ, ಅವರ ನಂಬಿಕೆಯನ್ನು ಬಲಪಡಿಸಿರಿ. ಮತ್ತು ಮಾಲಾ ಅವರ ಅಕ್ಕನು ಸ್ವಲ್ಪ ಪ್ರಾರ್ಥನೆ ಮಾಡುತ್ತೇವೆ. ಆ ಮಗಳನ್ನ ಆಶೀರ್ವಾದ ಮಾಡ್ರಿ, ಅವರ ಮಗನ ಒಂದು ಆರೋಗ್ಯವನ್ನು ದಯಪಾಲಿಸಿರಿ, ಅವರ ಕುಟುಂಬ ಮಗಳು ಮತ್ತು ಮೊಮ್ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡ್ಬೇಕಂತ ಬೇಡ್ಕೊಳ್ತೇವೆ. ಮಂಜುನಾಥ್ ಚಂದ್ರ ಅವರನ್ನ ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಿರಿ ಸ್ವಾಮಿ. ಮತ್ತೆ ಪ್ರೈಸ್ ದ ಲಾರ್ಡ್ ಎಂಬ ಒಬ್ಬ ವ್ಯಕ್ತಿ ಅವರು ಸಲ ಆಶೀರ್ವಾದ ಒಪ್ಪು ಅವರ ಒಂದು ವಿಜ್ಞಾಪನೆಯನ್ನು ಕೂಡ ನೀವು ಲಾಲಿಸಿ ಅವರಿಗೆ ಎಲ್ಲರಿಗೂ ಒಂದು ಸಮಾಧಾನ ಶಾಂತಿ ಅಂತ ಪಾಲಿಸಿರಿ. ರಾಜೇಶ್ವರ ಮೇಡಮ್ ಅವರು ಕೂಡ ಆಶೀರ್ವಾದ ಮಾಡಿ ಸ್ವಾಮಿ, ಅವರ ಕುಟುಂಬ ಆಶೀರ್ವಾದ ಮಾಡ್ರಿ, ಅವ್ರಿಗೆ ಆರೋಗ್ಯ ಅಂತ ಪಾಲಿಸಿರಿ ಸ್ವಾಮಿ. ದೇವ ನಮ್ಮ ಪ್ರೀತಿಯ ನಿಮ್ಮ ಮಗನ ಪ್ರೀತಿಯುಳ್ಳ ಸೇವಕರಂತ ಎಷ್ಟು ಸಲಮನನ್ನು ಆಶೀರ್ವಾದ ಮಾಡ್ರಿ, ಅವರ ಸೇವೆಯನ್ನು ಬಲಪಡಿಸಿರಿ, ಆರೋಗ್ಯ ಪಾಲಿಸಿರಿ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಶ್ರೀವಲ್ಲಿ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ, ಆರೋಗ್ಯದಲ್ಲಿ ನಡೆಸಿರಿ, ಅವರ ನಂಬಿಕೆಯನ್ನು ನಿನ್ನ ಕೃಪೆಯಲ್ಲಿ ನಡೆಸಿ ಅವರು ನೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಗೆ ಅವರು ಸಹಾಯ ಮಾಡ್ಲಿಕ್ಕೆ ಸಹಾಯ ಮಾಡಿ. ವರಲಕ್ಷ್ಮಿ ಅವರನ್ನು ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿ ಸ್ವಾಮಿ. ನೀನು ಮಾಡಿದಂತ ಸೇವೆ ಅವರು ನಿನಗೆ ಆಗಿ ಮಾಡಿದ ಸೇವೆಯು ಮೆಚ್ಚುಗೆ ಆಗಿ ನಿನ್ನ ಒಂದು ಕೃಪೆಯನ್ನು ಮಕ್ಕಳನ್ನು ನಡೆಸಿರಿ, ಆರೋಗ್ಯ ಪಾಲಿಸಿರಿ, ಕುಟುಂಬ ಸಮೇತವಾಗಿ ಅವರು ನಿನ್ನ ಆರಾಧನೆ ಮಾಡ್ಲಿಕ್ಕೆ ಸಹಾಯ ಮಾಡ್ರಿ. ಯಶವಂತ ತಮ್ಮಿಗಳ ಸರ್ವನ ಆಶೀರ್ವಾದ ಮಾಡ್ರಿ, ಅವರ ಕುಟುಂಬನ ಆಶೀರ್ವಾದ ಮಾಡಿ ಸ್ವಾಮಿ. ಅಕ್ಕನವರಿಗೆ ಆ ಕಾಲು ನೋವು ಮಂಡಿ ನೋವನ್ನು ತೆಗೆದುಹಾಕಿ ಆರೋಗ್ಯವಂತೆ ಪಾಲಿಸಿ ಅವರು ನಿನ್ನ ಸೇವೆಯನ್ನು ಅಪಾರವಾದ ನಿನ್ನ ಸೇವೆಯನ್ನು ಮಾಡಿರುವಾಗ ಮಕ್ಕಳನ್ನು ಮುಪ್ಪಿನವರೆಗೂ ಆಶೀರ್ವಾದದಿಂದ ನಡೆಸಿ ನಿನ್ನ ಕೃಪೆಯಲ್ಲಿ ನಡೆಸಿ ಅವರಿನ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡು ಸ್ವಾಮಿ. ಈ ಸಮಯದಲ್ಲಿ ನಮ್ಮೆಲ್ಲರನ್ನ ಕೈಪಿಸ್ಕೊಡ್ತೇವೆ. ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಎಂ ರಾಜ್ ಅವರು ಸರ್ವನ ಆಶೀರ್ವಾದ ಮಾಡು ಸ್ವಾಮಿ. ಅವರು ನಡೆಸುವಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ಜನರು ಇದನ್ನು ತಿಳಿದುಕೊಂಡು ಬೇರೆ ಜನರಿಗೆ ತಿಳಿಸ್ಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ನಮ್ಮ ಮಗನ ಸೇವೆಯನ್ನು ಬಲಪಡಿಸಿರಿ, ಅವರಿಗೆ ಆರೋಗ್ಯ ದಯಪಾಲಿಸಿರಿ, ಕುಟುಂಬವನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡಿಸಿ. ಈ ಸಮಯ ಮುಗಿಸ್ಕೊಂಡಿದ್ದನ್ನು ದಯಪಾಲಿಸಿ ಮತ್ತೆ ನಾಳೆ ನಿಶ್ಚಿತ ಆದ್ಮೇಲೆ ಸೇರಿ ನಿನ್ನ ಕೃಪೆಗೆ ಪಾತ್ರನಾಗ ನಮ್ಮ ನಡೆಸಿ ಹೆಚ್ಚಿನ ನಂಬಿಕೆಯಲ್ಲಿ ಬಳವಲ್ಲ ಜೀವಿತ ನಡೆಸಲಿಕ್ಕೆ ನಿನ್ನ ಸಹಾಯ ಮಾಡ್ಬೇಕೆಂದು ಯೇಸು ಸ್ವಾಮಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಂದು ಝೂಮ್ ಮಾಧ್ಯಮದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಪ್ರಿಯ ಸೇವಕರುಗಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ವಿವರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರಿಯ ಬೋಧಕರ ಮೇಲೆಯೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಅತ್ಯುತ್ತಮವಾದಂತ ರೀತಿಯಲ್ಲಿ ಕರ್ತನ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಇದ್ದು ದೇವರ ವಿಷಯವಾದಂತ ಪ್ರೀತಿಯ ಕುರಿತಾಗಿ ಅರಿಯುವಂತೆ ಆತ್ಮನು ನಮ್ಮನ್ನು ನಡೆಸಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಆರಂಭದಲ್ಲಿ ಪ್ರಾರ್ಥನೆ ಮಾಡಿದಂತ ಹಿರಿಯ ಬೋಧಕರು ಪಾಸ್ಟರ್ ಸಾಲಮನ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ಹಾಗೂ ಅಂತ್ಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಜಾನ್ಸನ್ ಶರಣಪ್ಪ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದಲ್ಲಿ ಇವತ್ತು ವಿಶೇಷವಾಗಿ ಅನೇಕರು ನಮ್ಮ ಮಧ್ಯದಲ್ಲಿ ಹೊಸದಾಗಿ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಅವರು ಹಾಕೊಂಡಿದ್ದಾರೆ. ಆದರೆ ಅವರ ಹೆಸರು ಯಾರು ಅಂತ ಗೊತ್ತಿಲ್ಲ. ತಿಳಿಸಿದ್ರೆ ಒಳ್ಳೆಯದು. ನಿಮ್ಮನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. 2
ನಂಬರ್ಗಳಿವೆ. ಓಪೋ A5 ಎಂಬುದಾಗಿ. ಅವ್ರ ಹೆಸರುಗಳು ಕೂಡ ನಮಗೆ ಗೊತ್ತಿಲ್ಲ. 2 ಕುಟುಂಬಗಳನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ನೀವು ಯಾರೆಂಬುದಾಗಿ ಗೊತ್ತಾದ್ರೆ ನಮಗೆ ಸ್ವಲ್ಪ ಪ್ರಾರ್ಥನೆ ಮಾಡೋದಕ್ಕಾಗಲಿ ಅಥವಾ ಮಾತಾಡೋದಕ್ಕಾಗಲಿ ಹಂಚಿಕೊಳ್ಳೋದಕ್ಕಾಗಲಿ ಇನ್ನಷ್ಟು ಸುಲಭ ಆಗ್ತದೆ. ಒಳ್ಳೇದಾಗ್ಲಿ. ಇಷ್ಟ ಇದ್ರೆ ನೀವು ತಮ್ಮನ್ನ ಪರಿಚಯಿಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ. ಈ ರಾತ್ರಿ ಸ್ವಾಮಿ ನಮ್ಮನ್ನ ಆಶೀರ್ವಾದದಾಯಕವಾಗಿ ಸುಖ ನಿದ್ರೆಯನ್ನು ಕೊಟ್ಟು ಆರೋಗ್ಯವನ್ನು ದಯಪಾಲಿಸಿ ಮತ್ತೆ ಬೆಳಗಿನ ಜಾವದಲ್ಲಿ ಸಂತೋಷದಿಂದ ಎದ್ದು ಮತ್ತೊಂದು ಹೊಸ ದಿನವನ್ನ ನೋಡುವ ಹಾಗೆ, ನಾಳಿನ ದಿನವನ್ನ ಆಶೀರ್ವಾದದಾಯಕವಾಗಿ ಅನುಭವಿಸುವ ಹಾಗೆ ಕರ್ತನ ಪ್ರೀತಿ ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ದೇವರ ಕೃಪಾ ಸನ್ನಿಧಾನದಲ್ಲಿ ಸೇರುವ ಹಾಗೆ ಕರ್ತನು ನಮ್ಮನ್ನ ನಡೆಸಲಿ ಎಂಬುದಾಗಿ ಹಾರೈಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Thank you, Pastor. Nice lesson study. ಥ್ಯಾಂಕ್ ಯು. Thank you very much. Sir, thank you for your prayers. ಜಾನ್ಸನ್ ಸರ್ ನಮಸ್ಕಾರ ಸರ್. ಪ್ರೇಯರ್ ಮಾಡೋದಕ್ಕಾಗಿ ಧನ್ಯವಾದಗಳು. ನಾನು ನಮಸ್ಕಾರ ಅಕ್ಕ. ನಮಸ್ಕಾರ ಅಕ್ಕ. ಹೆಂಗಿದೆ ನಮ್ಮ ಮಗ? ಆರಾಮದಿನ? ಆರಾಮಿದಾರ್ರಿ ಸರ್. ಎಲ್ಲರಿಗೂ ಧನ್ಯವಾದ. ದೇವರ ಆಶೀರ್ವಾದ ಮಾಡಿ.